ಓಂ ಶಾಂತಿ. ಬಾಬ್ದಾದರವರು ತನ್ನ ಮಕ್ಕಳಿಗೆ ಮುಂದಿನ ಬರುವ ದಿನಗಳಲ್ಲಿ ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು ಹೇಳುವಂತ ಒಂದು ಪ್ಲಾನಿಂಗ್ ಭಗವಂತನ ಹತ್ರ ಇರುತ್ತೆ. ಈಶ್ವರೀಯ ಕಾರ್ಯ ಅಂತ ಏನಿದೆ ಇದು ಎಂದಿಗೂ ಕೂಡ ಈಶ್ವರಂದೇ. ನಾವು ಕೇವಲ ಇಲ್ಲಿ ಸಾಧನಗಳು ಮತ್ತು ಮೂರ್ತಿಗಳು ಅಷ್ಟೇ. ಒಂದು ಅದ್ಭುತವಾದಂತಹ ಒಂದು ಸುಂದರವಾದಂತಹ ವಿಷಯ ಏನು ಅಂತಂದ್ರೆ, ಅಂತಹ ಸರ್ವಶ್ರೇಷ್ಠವಾದಂತಹ ಕಾರ್ಯಕ್ಕೆ ಭಗವಂತ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರಲ್ಲ ಹೇಳುವಂಥದ್ದೇ ಅತೀವ ಸಂತೋಷ ಕೊಡುವಂತ ಒಂದು ವಿಚಾರ. ಆದರೆ ಆ ಒಂದು ಕಾರ್ಯದಲ್ಲಿ ನಮ್ಮ ಭಾಗವಹಿಸುವಿಕೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸಮಯದ ಅನುಸಾರ ಯಾವ ರೀತಿಯಲ್ಲಿ ಭಗವಂತ ಹೇಳುವಂತ ರೀತಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅಷ್ಟು ನಮಗೆ ಆ ಒಂದು ಸುಖಾನುಭೂತಿ ಇಡುವಂಥದ್ದು ಆಗ್ತಾ ಇರುತ್ತೆ. ಆ ಭಗವಂತನ ಭಾವನೆಯನ್ನ, ವಿಚಾರಗಳನ್ನ, ಮನದಾಳದ ಒಂದು ಮಾತುಗಳನ್ನ ಅವಶ್ಯಕತೆ ಮತ್ತು ಮಕ್ಕಳಿಗೆ ಎಂದೂ ಯಾವ ಸಮಯದಲ್ಲೂ ಕೂಡ ತೊಂದರೆ ಆಗಬಾರದು ಹೇಳುವಂತ ಒಂದು ಮನೋಭಾವ, ಆ ಕಳಕಳಿ, ಆಂತರಿಕವಾದಂತ ಒಂದು ಸದಿಚ್ಛೆ ಏನಿರ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಈಶ್ವರ ಜೀವನದಲ್ಲಿ ಮುಂದುವರೆದರೆ ಅತೀಂದ್ರಿಯ ಸುಖವನ್ನ ನಿರಂತರವಾಗಿ ನಾವು ಅನುಭವ ಮಾಡ್ತಾ ಇರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭಗವಂತ ಸಮಯದ ಅನುಸಾರ ಏನ್ ತಿಳಿಸ್ತಾರೆ ನನ್ನ ಮಕ್ಕಳಿಗೆ ಅಂತ ನೋಡೋಣ. ಇವತ್ತಿನ ಈ ಒಂದು ಬಟ್ಟಿಯ ಮೂಲವಾದಂತ ವಿಷಯ ಸದಾ ಪ್ರಸನ್ನ ಕೈಸೆ ರಹೆ. ಸದಾ ಪ್ರಸನ್ನರಾಗಿರೋದು ಹೇಗೆ? ಈ ಮುರಳಿಯ ಒರಿಜಿನಲ್ ಡೇಟ್ 5/12/1989. ಈ ಮುರಳಿಯನ್ನ ವರ್ತಮಾನ ಸಮಯದಲ್ಲಿ 5/12/21. ಸೇಮ್ ತಿಂಗಳು, ಸೇಮ್ ಡೇಟ್, ವರ್ಷ ಮಾತ್ರ ಏನಾಗಿದೆ ಬೇರೆಯಾಗಿದೆ. ಈ ಡೇಟಿಗೆ ಬಾಬಾ ನುಡಿಸಿದ್ದಾನೆ. ಪ್ರಸನ್ನ ಅಂದ್ರೆ ಆಂತರಿಕವಾಗಿ, ಬಾಹರ್ ಹೊರಗಡೆಯಿಂದ, ಎರಡೂ ಕಡೆಯಿಂದ ಸಂತೃಪ್ತ ಭಾವ ಅಂದ್ರೆ ತುಂಬಿರುವಂತ ಕೊಡ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಇಚ್ಛೆಗಳು ಇಲ್ಲ, ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಕೂಡ ಇಲ್ಲ, ಯಾವುದೇ ಬಲಹೀನತೆಗಳು, ಯಾವುದೇ ನೋವುಗಳು, ಯಾವುದೇ ಚಿಂತೆಗಳು, ಯಾವುದೇ ಚಿಂತನೆಗಳು, ಯಾವುದೇ ಟೆನ್ಷನ್, ಪರಿಸ್ಥಿತಿ, ಸಮಸ್ಯೆ, ವಿಘ್ನ, ತೊಂದರೆ ಅದೇನು ಇಲ್ಲದೇನೆ ಸರ್ವಾಂಗೀಣವಾಗಿ ಸರ್ವ ಸ್ವರೂಪದಲ್ಲೂ ಕೂಡ ಏನು ನನಗೆ ಬೇಕೋ ಅದು ನನಗೆ ಸಿಕ್ಕಿದೆ. ಜೊತೆಯಲ್ಲಿ ಪುರುಷಾರ್ಥದ ವಿಷಯನೇ ಇರಬಹುದು, ಸೇವೆಯ ವಿಚಾರಣೆ ಇರಬಹುದು, ಪುರುಷಾರ್ಥದಲ್ಲಿ ನಾವು ಮಾಡುವಂತಹ ವಿಧಿವಿಧಾನದಲ್ಲಿ ನಮಗೆ ಸಿಗುವಂತ ಪ್ರಾಪ್ತಿಯ ವಿಷಯನೂ ಕೂಡ ಇರಬಹುದು. ಈ ಎಲ್ಲದರಲ್ಲೂ ಕೂಡ ಏನೋ ಒಂದು ತಪ್ಪಾಗಿದೆ, ಏನೋ ಒಂದು ಕಡಿಮೆತನ ಆಗಿದೆ, ಇಲ್ಲ ಒಂದು ಸರಿದೂಗಿಸಬೇಕು, ಸರಿ ಮಾಡಬೇಕು, ಕಡಿಮೆತನ ಇದೆ ಹೇಳುವಂತ ಚಿಂತನೆಗೋಸ್ಕರ ಮನಸ್ಸನ್ನ ಸ್ವಸ್ಥಿತಿಯಿಂದ ಹೊರಗಡೆ ತೆಗೆಯುವಂತ ಅವಶ್ಯಕತೆ ಇರಬಾರದು ಮೊದಲನೇದಾಗಿ. ಜೊತೆಯಲ್ಲಿ ಆ ಒಂದು ಮನಸ್ಸು
ತನ್ನ ಸ್ವದೇಶದಲ್ಲಿ, ಸ್ವಧಾಮದಲ್ಲಿ, ಸ್ವಪಿತನಲ್ಲಿ ತನಗೆ ಏನು ಬೇಕೋ ಅದನ್ನು ಪಡೆದುಕೊಂಡು ತುಂಬಾ ಸಂತೋಷವಾಗಿರುವಂತ ಒಂದು ಸುಸಂದರ್ಭ ಮತ್ತು ಸಮಯ. ಸಂಪನ್ನ, ಏನ್ ಬೇಕಿತ್ತು ಅದು ಸಿಕ್ಕಿಬಿಟ್ಟಿದೆ. ಮುಖ್ಯವಾಗಿ ಮಾನವನ ಜೀವನ 5,000 ವರ್ಷದಲ್ಲಿ ನನಗೇನು ಬೇಕಿತ್ತು ಯೋಚನೆ ಮಾಡಿ ಆದ್ಮೇಲೆ, ನನಗೇನು ಬೇಕಿತ್ತು ಅದು ನನಗೆ ಸಿಕ್ಕಿದೆ. ನಮಗೆ ಗೊತ್ತು, ಪ್ರಪಂಚದವ್ರಿಗೆ ಏನು ಬೇಕೋ ಇನ್ನೂ ಸಿಕ್ಕಿಲ್ಲ, ಅವರು ಹುಡುಕ್ತಾ ಇದ್ದಾರೆ, ಅವರಿಗೆ ತುಂಬಾ ಅವಶ್ಯಕತೆ ಇದೆ. ಬೇರೆಯವ್ರಿಗೆ ಏನು ಬೇಕೋ ಅದು ಸಿಗದೇ ಇರಬಹುದು, ಆದರೆ ನನ್ನ ಗುರಿ ಉದ್ದೇಶ ಸಂಪನ್ನವಾಗಿದೆ ಮತ್ತು ನನಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಭಗವಂತನನ್ನ ಸಾಧನವಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಆ ಒಂದು ದಿನನಿತ್ಯದ ಕಾಯಕದಲ್ಲಿ, ಕರ್ಮದಲ್ಲಿ ನಾನೇನಾಗಿದ್ದೇನೆ, ಆರಾಮಾಗಿದ್ದೇನೆ. ಆರಾಮ ಅಂತಂದ್ರೆ ನಿದ್ರೆ ಅಲ್ಲ, ಹುಡುಗಾಟಿಕೆ ಅಲ್ಲ, ಹಾಗಲ್ಲ. ಅಂದ್ರೆ ನಮ್ಮಿಂದ ಭಗವಂತ ಏನು ನಿರೀಕ್ಷೆ ಮಾಡ್ತಾ ಇದ್ದಾನೋ ಆ ರೂಪದಲ್ಲಿ ನಮ್ಮ ಸಮಯ, ಸಂಕಲ್ಪ, ಶ್ವಾಸ, ಶಕ್ತಿ, ಕರ್ಮೇಂದ್ರಿಯಗಳನ್ನ ಭಗವಂತನಿಗೆ ಒಪ್ಪಿಸಿ ಯಾವುದೇ ಕಡಿಮೆತನದ ಪ್ರಭಾವ ನಮ್ಮ ಮೇಲೆ ಬೀಳದಿದ್ದ ಹಾಗೆ ಲೌಕಿಕ, ಅಲೌಕಿಕ, ಸಾಮಾಜಿಕ, ಆರ್ಥಿಕ, ಹಣಕಾಸಿನ ವಿಷಯ ಎಲ್ಲದಲ್ಲೂ ಕೂಡ ತುಂಬಿರುವಂತ ಒಂದು ಕೂಡ ಶಾಂತ ಮನಸ್ಥಿತಿ. ಪ್ರಪಂಚದಲ್ಲಿ ಕೊರೋನಾದಾದ್ರೂ ಬರಲಿ, ಯುದ್ಧನಾದ್ರೂ ಆಗಲಿ, ಪ್ರವಾಹನಾದ್ರೂ ಆಗಲಿ, ಎಷ್ಟೋ ಕೋಟ್ಯಾಧಿಪತಿಗಳಿರ್ಲಿ, ಪಕ್ಕದ ಮನೆಯವ್ರ ಮದುವೆ ಇರ್ಲಿ, ಹಿಂದಿನ ಮನೆಯವ್ರ ಕಾಯಿಲೆ ಇರ್ಲಿ, ಏನಿದ್ರೂ ಕೂಡ ನಾನು ಸಂಪನ್ನನಾಗಿ ನನ್ನ ಒಂದು ಕರ್ತವ್ಯ ಏನು, ವಿಶ್ವಕ್ಕೆ ಒಳ್ಳೆಯದನ್ನ ಮಾಡಬೇಕು, ಸದಾ ಬೇರೆಯವರಿಗೆ ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಕೊಡಬೇಕು ಹೇಳುವಂತ ಮನೋಭಾವದ ಜೊತೆಗೆ ವಾಸ್ತವಿಕವಾಗಿ ಆ ಪಾರಮಾರ್ಥಿಕ ಶಕ್ತಿಯನ್ನ ವಿಶ್ವದೆಲ್ಲ ಕಡೆಗೂ ಕೊಡಲಿಕ್ಕೆ ಒಂದು ನಿಮಿತ್ತವಾಗಿರುವಂತ ಆತ್ಮ. ಭಗವಂತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾನೆ ಮಕ್ಕಳೇ. ಪ್ರಪಂಚದಲ್ಲಿ ಏನೇ ವಾತಾವರಣ, ವಾಯುಮಂಡಲ ಇದ್ರೂ ಕೂಡ ಆಯ್ಕೆ ನಿಮ್ಮದು, ವಿಶೇಷವಾಗಿ ಸಂಗಮ ಯುಗದಲ್ಲಿ. ಯಾಕಂದ್ರೆ ನಮ್ಗೆ ಜ್ಞಾನ ಇದೆ ನೋಡಿ. ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆಯನ್ನು ಹೇಳ್ತಾರೆ. ಯಾವ ನಂಬರ್ 1 ಆತ್ಮ ಪತಿತವಾಗತ್ತೋ ಅದೇ ನಂಬರ್ 1 ಆತ್ಮ ಮೊದಲು ಪಾವನವಾಗೋದು ಅದನೇ, ಮೊದಲು ಪತಿತವಾಗೋದು ಅದನೇ. ಅಂದ್ರೆ ದ್ವಾಪರಯುಗದ ಆರಂಭದಲ್ಲಿ ಮೊದಲು ವಿಕಾರ, ಮಾಯೆ, ರಾವಣ, ದುಃಖ, ಸಮಸ್ಯೆ ಅಟ್ಯಾಕ್ ಆಗೋದು ಅದೇ ಆತ್ಮನಿಗೆ. ಇವತ್ತು ನೋಡಿ, ಬ್ರಹ್ಮಬಾಬು ಅವರ ಆತ್ಮ ಪ್ರಪಂಚದಲ್ಲಿ ಎಷ್ಟೇ ದುಃಖವಾಗಿದ್ರೂ ಕೂಡ ಅದರ ಪ್ರಭಾವ ಅದರ ಮೇಲೆ ಬೀಳ್ತಾ ಇಲ್ಲ. ಆದ್ರೆ ದ್ವಾಪರಯುಗದಲ್ಲಿ ಎಲ್ಲಾ ಕಡೆಗೂ ಕೂಡ ಆರಂಭದಲ್ಲಿ ಕೆಲವರಿಗೆ ಇನ್ನೂ ಕೂಡ ತೈತಾಯಿಗೂ ನಡೀತಾ ಇದೆ, ಖುಷಿಯಾಗಿದ್ದಾರೆ. ಈ ಆತ್ಮನಿಗೆ ಮಾತ್ರ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ರಾವಣನ ಪ್ರಭಾವ ಬೀಳುತ್ತೆ. ಏನರ್ಥ, ನಿಮ್ಮ ಒಂದು ಯೋಜನೆ, ಜ್ಞಾನ, ವಿಧಿವಿಧಾನ ಕರೆಕ್ಟ್ ಆಗಿದ್ರೆ ವಾತಾವರಣ, ವಾಯುಮಂಡಲ, ಸಮಾಜ, ದೇಶ, ನಾಟಕ ಹೇಗೆ ಇದ್ರೂ ಕೂಡ ಸೂಕ್ಷ್ಮವಾದಂತ ಜ್ಞಾನದ ಆಧಾರಿತವಾದಂತ ಆಯ್ಕೆ ಕರೆಕ್ಟ್ ಆಗಿದ್ದಿದ್ರೆ ಇವತ್ತೂ ಕೂಡ ನಾವು ಸುಮಧುರವಾಗಿರುವಂತ, ನನಗೆ ಬೇಕಾಗಿರುವಂತ ಆಯ್ಕೆಯ ಸುಂದರವಾದ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಹೌದು, ಸ್ಥೂಲವಾಗಿ ಪಕ್ಕದವರ ಮನೆಯಾಗೆ ದೊಡ್ಡ ಮನೆ ಇಲ್ಲದೇ ಇರಬಹುದು, ಎದುರುಗಡೆ ಮನೆಯವರ ಕಾರು ನನಗೆ ಇರದೇ ಇರಬಹುದು, ನನ್ನ ಮಕ್ಕಳು US ನಲ್ಲಿ ಇಲ್ಲದೇ ಇರಬಹುದು. ಆದರೆ ಮಾನಸಿಕವಾಗಿ, ಆಂತರಿಕವಾಗಿ ಭಗವಂತನ ಒಂದು ಶ್ರೀಮತ ಮಾರ್ಗದರ್ಶನದ ಆಧಾರದಲ್ಲಿ ಸಮಯದ ಅನುಸಾರದಲ್ಲಿ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತರ್ತಾ ಹೋದ್ರೆ ಆದ್ಮೇಲೆ ನಮ್ಮಷ್ಟು ಶ್ರೀಮಂತರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಈ ಒಂದು ಜನ್ಮದಲ್ಲಿ ಸರ್ವಶ್ರೇಷ್ಠನಾದಂತಹ, ಸರ್ವಜ್ಞನಾಗಿರುವಂತಹ ಭಗವಂತನ ಹತ್ರ ಕರ್ಮವನ್ನು ಮಾಡಿಸಿ ಆ ಸುಂದರವಾದಂತಹ ಒಂದು ಸುಖದ ಕರ್ಮದ ಫಲವನ್ನ
ಅನುಭವಿಸುವಂತ ಒಂದು ಸುಸಂದರ್ಭ. ಆ ಸುಖ ಹೇಗಿರಬೇಕು ಅಂತಂದ್ರೆ ಸಂಪೂರ್ಣವಾಗಿ ಪ್ರಪಂಚವನ್ನ ನಾವೇನ್ ಮಾಡಬೇಕು, ಮರ್ತೋಗ್ಬೇಕಾಗ್ತದೆ. ಯಾವುದೋ ಒಂದು ವ್ಯಕ್ತಿಗೆ ತುಂಬಾ ದಿನದಿಂದ ಏನೋ ಒಂದು ಇಚ್ಛೆ ಇರ್ತದೆ, ಅದು ಪೂರ್ಣವಾದಾಗ ಹೇಗೆ ಒಂದು ಪ್ರಪಂಚವನ್ನೇ ಮರ್ತು ಬಿಡ್ತಾನೋ ಹಾಗೆ ಒಂದು ತಾಯಿಗೆ ಮಗು ಜನ್ಮವಾದಾಗ ಆ ಮಗು ಮಡಿಲಲ್ಲಿ ಬಂದ ತಕ್ಷಣದಲ್ಲಿ ಆ ನೋವನ್ನ, ಆ ಕೆಲವೊಂದು ಕ್ಷಣ ಆ ಮಗುವಿನ ಪ್ರೀತಿಲಿ ಏನ್ ಮಾಡ್ಬಿಡ್ತಾಳೆ, ಅವಳು ಮರ್ತು ಬಿಡ್ತಾಳೆ. ಹಾಗೆ ಆ ಸುಂದರವಾದಂತ ಜೀವನ ನನ್ನದಷ್ಟೇ ಅಲ್ಲ, ನನ್ನ ಮೂಲಕ ಪ್ರಪಂಚಕ್ಕೂ ಕೂಡ ಒಳ್ಳೆಯದಾಗ್ತದೆ, ಪರಮಾತ್ಮನೂ ಕೂಡ ಖುಷಿ ಆಗ್ತಾನೆ. ಹೀಗೆ ಆ ಒಂದು ಪ್ರಸನ್ನತೆಯಿಂದ ಯಾವ ಮಕ್ಕಳು ಇರ್ಲಿಕ್ಕೆ ಸಾಧ್ಯ? ಕೆಲವೊಬ್ಬರಲ್ಲಿ ಪ್ರಸನ್ನತೆ ಬರ್ತದೆ ಯಾವಾಗ 1 ಕೋಟಿ ರೂಪಾಯಿ ಲಾಟ್ರಿ ಬಂದ್ಬಿಡ್ತು, ಇಷ್ಟವಾಗಿರುವಂತ ಮನೆಯಲ್ಲಿ ನೆಂಟರು ಬಂದ್ಬಿಟ್ರು, ಯಾರನ್ನು ಸನ್ಮಾನ ಮಾಡಿಬಿಟ್ಟಿದ್ದಾರೆ. ಹೀಗೆ ಯಾವುದೋ ಒಂದು ಸ್ವಲ್ಪ ಸಮಯಕ್ಕಾಗಿ ಅವರ ಇಚ್ಛೆಗಳು ಪೂರ್ಣವಾದಾಗ ಅವರಿಗೇನಾಗ್ತದೆ, ಪ್ರಸನ್ನತೆ ಇಡುವಂಥದ್ದು ಬರ್ತದೆ. ಆದರೂ ಟೆಂಪರವರಿ. ಆದ್ರೆ ನಿರಂತರವಾಗಿ ಆ ಪ್ರಸನ್ನತೆ, ಆ ಒಂದು ಖುಷಿ, ಕರ್ಮದ ಫಲದ ಒಂದು ಝಲಕ್ ಏಕರಸ ಸ್ಥಿತಿಯಲ್ಲಿ ನಿರಂತರವಾಗಿರಬೇಕು ಅಂತ ಏನು ಮಾಡಬೇಕು? ಸ್ವಲ್ಪ ಗಮನವನ್ನ ಕೊಡಿ. ಇವತ್ತಿನ ಮುರಳಿಲಿ ಬಾಬಾ ಹೇಳ್ತಿದ್ದಾರೆ, ಪುರುಷಾರ್ಥ ಅಲ್ಲ, ಸೇವೆ ಅಲ್ಲ, ಪುರುಷಾರ್ಥ ಮಾಡಿ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಕಾರ್ಯದಲ್ಲಿ ತಂದು ಧಾರಣೆಯನ್ನ ಮಾಡಿ ಸೇವೆಯನ್ನ ಮಾಡಿ ಸೇವೆಯ ಫಲನೂ ಕೂಡ ಬಂದು ಫೈನಲ್ ನಿಜವಾದಂತಹ ಸಂಗಮ ಯುಗದ ಸುಖವನ್ನ ಪ್ರಾಕ್ಟಿಕಲಿ ಒಂದೊಂದು ಕ್ಷಣವನ್ನು ಕೂಡ ಅನುಭವಿಸುವಂತ ಸಮಯ. ಲೌಕಿಕ ಡ್ಯೂಟಿ ಮುಗಿಸ್ಬಿಟ್ಟಿದ್ದೀವಿ, ರಿಟೈರ್ಮೆಂಟ್ ಆಗ್ಬಿಟ್ಟಿದೆ, ಡ್ಯೂಟಿಗೆ ಹೋಗ್ಬೇಕು ಅಂತ ಚಿಂತೆ ಇಲ್ಲ, ಜೀವನ ಅವಶ್ಯಕಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇದೆ, ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ, ಮನೆಯಲ್ಲಿರುವಂತ ಮಕ್ಕಳಿಗೆಲ್ಲರಿಗೂ ಮದುವೆ ಮಾಡಿ ಕಳಿಸಾಗಿದೆ, ಯಾವುದೇ ಜವಾಬ್ದಾರಿಗಳು ಇಲ್ಲ, ಯಾರಿಂದನೂ ಚಿಂತೆಗಳಿಲ್ಲ. ನಾವು ನಮ್ಮ ಮನೆಯಲ್ಲಿ ನಮ್ಮ ಪರಿವಾರದವರ ಜೊತೆಗೆ ಏನಿದೆಯೋ ಅದರಲ್ಲಿ ನಾವೇನಾಗಿದ್ದೀವಿ, ಖುಷಿಯಿಂದ ಇದ್ದೀವಿ ಹೇಳುವಂತಹ ಒಂದು ಸ್ಥಿತಿ. ಗೊತ್ತು ಭಗವಂತನಿಗೆ ಸದಾಕಾಲ ಈ ರೀತಿ ಇರ್ಲಿಕ್ಕೆ ಆಗೋದಿಲ್ಲ, ಇನ್ನು ಲೆಕ್ಕಾಚಾರಗಳು ಬಾಕಿ ಇದ್ದಾವೆ. ಆದರೂ ಸಹ ಎಟ್ಲೀಸ್ಟ್ ರಾಜಯೋಗದ ಸಮಯದಲ್ಲಿ ಆದ್ರೂ ಕೂಡ ಆ ಸ್ಥಿತಿಯ ಅನುಭವವನ್ನು ನಾವು ಮಾಡಬೇಕಾಗ್ತದೆ. ಅದೇ ವಿಧಿಯನ್ನು ಇವತ್ತು ಮುರಳಿ ಬಾಬಾ ಏನ್ ಹೇಳಿದ್ದಾರೆ ಅದನ್ನು ನೀವು ಧಾರಣೆ ಮಾಡಿದಿದ್ರೆ ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ ನೀವು ಸದಾ ಪ್ರಸನ್ನರಾಗಿರ್ಲಿಕ್ಕೆ ಸಾಧ್ಯ. ಯಾರು ಪ್ರಸನ್ನವಾಗಿರಬೇಕು? ಆತ್ಮ. ನೋಡಿ, ಪ್ರಸನ್ನವಾಗಬೇಕು ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿ, ವಸ್ತು, ವಿಷಯ, ಸಂಗತಿ, ಕರ್ಮದ ಫಲದ ಜೊತೆಗೆ ಆತ್ಮ ಕನೆಕ್ಟ್ ಆಗಿರ್ಬೇಕಾಗ್ತದೆ. ಅದಕ್ಕೆ ಬೇಕಾಗಿರೋ ಸಿಗ್ತಾ ಇರ್ಬೇಕು. ಅವಾಗ ಅದೇನಾಗಿರ್ತಾರೆ, ಖುಷ್. ಹಾಗಿದ್ರೆ ಆತ್ಮನಿಗೆ ಏನು ಬೇಕು? ಓಕೆ, ಈಗ ನನಗೇನು ಸಿಗ್ತದೆ ಅದರಿಂದ ಭವಿಷ್ಯದಲ್ಲಿ ಕಾಯಿಲೆ ಬರಬಾರ್ದು. ಇವತ್ತು ನಾಲ್ಗೆ ರುಚಿಗೆ ಏನೋ ತಿನ್ಬಿಡ್ತೀವಿ, ಅದು ಭವಿಷ್ಯದಲ್ಲಿ ಕಾಯಿಲೆ ಬಂದ್ಬಿಡ್ಬೋದು. ಎಸಿಯಲ್ಲಿ ಕೂತ್ಕೊಂಡ್ಬಿಡ್ಬಿಡ್ತೀವಿ, ಕಾಯಿಲೆ ಬಂದ್ಬಿಡ್ಬಹುದು. ಯಾರ ಮೇಲೂ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ, ನಾನು ಜಯ ಪ್ರಾಪ್ತಿ ಮಾಡಿದೆ ಅಂದ್ರೆ ಖುಷಿ ಬಂದ್ಬಿಡ್ಬೋದು, ಅದು ಭವಿಷ್ಯದ ಲೆಕ್ಕಾಚಾರ ವಾಪಸ್ ಬರ್ತಾ ಇರ್ತದೆ. ಅದಕ್ಕಾಗಿ ಲೆಕ್ಕಾಚಾರಗಳಾಗಬಾರ್ದು, ವಿಕರ್ಮ ಆಗಬಾರ್ದು. ಆದ್ರೆ ನಾನು ಸಂತೋಷವಾಗಿ ಬಿಟ್ಟು ಸುತ್ತಮುತ್ತಲು ಇರೋರನ್ನು ಕೂಡ ಸಂತೋಷವಾಗಿರ್ಬೇಕು. ಇನ್ನು ಕೆಲವ್ರು ಹೇಳ್ತಾರೆ, ಅಣ್ಣವ್ರೆ ನಾವೇನೋ ಸಂತೋಷವಾಗಿರ್ತೀವಿ, ಆದ್ರೆ ನಮ್ಮ ಮನೇಲಿ ಇರೋರು ನಮ್ಗೆ ಸಂತೋಷವಾಗಿ ಇರ್ಲಿಕ್ಕೆ ಬಿಡೋದಿಲ್ವಲ್ಲ, ಏನು ಮಾಡೋದು? ನಾವೇನು ಖುಷಿಯಾಗಿರ್ಬೇಕು ಅಂತ ಇಷ್ಟ ಇರ್ತದೆ, ಯೋಗದಲ್ಲಿದ್ದಾಗ ಖುಷಿನೂ ಇರ್ತದೆ, ಹೀಗೆ ಇರಬೇಕು ಅಂತ ಅನ್ಸತ್ತೆ. ಆದ್ರೆ ಅವರ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಏನಾಗ್ಬಿಡ್ತದೆ, ಡಿಸ್ಟರ್ಬ್ ಆಗ್ಬಿಡುತ್ತೆ. ಏನು ಮಾಡೋದು? ವ್ಯಕ್ತಿಯಿಂದ ಇರ್ಬೋದು, ವಸ್ತುವಿಂದ ಇರ್ಬೋದು, ವಾತಾವರಣದಿಂದ ಇರ್ಬೋದು, ನ್ಯೂಸಿಂದ ಇರ್ಬೋದು, ವಾಯುಮಂಡಲ. ಏನು ಮಾಡೋದು? ಏನು ಮಾಡೋದು ಅಂತಂದ್ರೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಕಾರಣ ಇಷ್ಟೇ ಮಕ್ಕಳೇ, ನಿಮ್ಗೆ ಬೇಕಾಗಿರೋ ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂದಿದ್ದಾರೆ ಹೊರತು ನೀವು ಮಾಡಿರೋ ಅಡುಗೆ ಅವರಿಗೆ ತಿನ್ನಿಸ್ಲೇ ಇಲ್ಲ, ಅವ್ರಿಗೆ ಉಪವಾಸ ಬಿಟ್ಬಿಟ್ಟಿದ್ದೀರಿ. ಅವಾಗ ಅವ್ರು ಹೆಂಗೆ ಸಂಪನ್ನವಾಗಿರ್ಲಿಕ್ಕೆ ಸಾಧ್ಯ? ಇಲ್ಲ ಅಣ್ಣವ್ರೆ, ಬೆಳಗಿನ ತಿಂಡಿ ಮಾಡಿ ಮಧ್ಯಾಹ್ನ ಅಡುಗೆ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಸಾಂಬಾರು ಅವ್ರಿಗೆ ಮಾಡ್ಕೊಡ್ತಾ ಇದ್ದೇನೆ,
ಈ ಅಡಿಗೆ ಅಲ್ಲ, ಆತ್ಮಿಕ ಅಡಿಗೆ. ಆತ್ಮ ಅನುಭವಿಸ್ಲಿಕ್ಕೆ ಏನು ಬೇಕು ಅದನ್ನ ನೀವು ಮಾತ್ರ ಮಾಡ್ಕೊಂಡು ತಿಂತಾ ಇದ್ದೀರಿ. ಅವರಿಗೆ ಕೊಡುವಂಥದ್ದನ್ನು ನೀವು ಮಾಡ್ತಾ ಇಲ್ಲ. ಅಣ್ಣವ್ರು ಅವ್ರ ಬಗ್ಗೆ ಚೆನ್ನಾಗಿ ಯೋಗ ಮಾಡ್ತಿದ್ದೀನಿ, ಆದ್ರೂ ಕೂಡ ಹಿಂಗೆ ಯಾಕೆ ಆಗ್ತಿದೆ? ಯಾಕೆ ಆಗ್ತಾ ಇದೆ ಅಂತಂದ್ರೆ, ನೀವು ಊಟ ಕೊಡ್ತಾ ಇದ್ದೀರಿ, ತಿಂತಾ ಇದ್ದೀರಾ, ಆದ್ರೆ ಅವ್ರ ಹೊಟ್ಟೆ ತುಂಬ್ತಾ ಇಲ್ವೇ? ಅಷ್ಟು ದೊಡ್ಡ ಹೊಟ್ಟೆನ ಅಣ್ಣವ್ರೆ ಅವರು? ನಾವು 2 ದೋಸೆ ತಿಂದ 5 ದೋಸೆ ಅವ್ರು ತಿನ್ಬೋದಲ್ವಾ? ಹಾಗಲ್ಲ. 63 ಜನ್ಮದ್ದು ಹೊಟ್ಟೆ ತುಂಬೇಕಲ್ಲ, ಆತ್ಮದ ಹೊಟ್ಟೆ ತುಂಬೇಕಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನಾವು ಬಾಬಾನ ಮಗು ಆದ ತಕ್ಷಣದಲ್ಲೂ ಕೂಡ ನಾವು ಏನ್ ಮಾಡಿದ್ವಿ? ಯೋಗ ಮಾಡ್ತೀವಿ, ಸೇವಾ ಕೇಂದ್ರಕ್ಕೆ ಹೋದ್ವಿ, ಮೌಂಟ್ ಅಬುಗೆ ಹೋದ್ವಿ. ಅದಷ್ಟು ಖುಷಿ ಆಯ್ತಾ ನಮಗೆ? ಇಲ್ವಲ್ಲ. ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ 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 ಮೌಂಟ್ ಅಬು ಹೋದಾಗ ಹಾಲಲ್ಲಿ ಕುತ್ಕೊಂಡಾಗ ಅರ್ಧ ಗಂಟೆನೋ 1 ಗಂಟೆನೋ 2 ದಿನನೋ 3 ದಿನ ಸಂತುಷ್ಟ ಆಗಿರಬಹುದು. ಆದ್ರೆ ಮತ್ತೆ ಹೊರಗಡೆ ಬಂದ ತಕ್ಷಣ ಏನಾಗ್ಬಿಡ್ತು? ಮತ್ತೆ ಡಿಸ್ಟರ್ಬೆನ್ಸ್ ಆಯ್ತಲ್ಲ. ಬೇರೆಯವ್ರನ್ನ ಸಂತೋಷ ಪಡುವಸುವ ಮೊದಲು ನೀವು ದಿನದಲ್ಲಿ ಎಷ್ಟು ಸಮಯ ಸಂತೋಷ ಪಡ್ತಾ ಇದ್ದೀರಾ ಯೋಚನೆ ಮಾಡಿ. ಹಂಗಂದ್ರೆ ನೀವು ಇವತ್ತು ಖುಷಿಯಾಗಿದ್ರೆ ನಿಮ್ಮ ಸುತ್ತಮುತ್ತಲ ಮನೆಯವರಿಗೂ ಖುಷಿ ಸಿಗ್ತದೆ. ಯಾವುದು ಸೂಕ್ಷ್ಮ ಕಾರಣದಿಂದ, ಬಲಹೀನತೆಯಿಂದ, ಹೆಸರು ಕೀರ್ತಿಯಿಂದ, ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಮನಸ್ಸು ಅದರ ಕಡೆಗೆ ಚಿಂತನೆ ಮಾಡ್ತಾ ಇದ್ರೆ, ಆ ಊಟವನ್ನು ಕೂಡ ನಿಮ್ಮ ಮನೆಗೆ ಮತ್ತು ಪ್ರಪಂಚಕ್ಕೆ ನೀವು ಊಟವನ್ನು ಕೊಡ್ತಾ ಇರ್ತೀರಾ. ಆವಾಗ ಆ ಒಂದು ನೆಗೆಟಿವ್ಸ್ ಊಟವನ್ನು ಇಲ್ಲಿಯವರೆಗೆ ಸ್ಟಾಪ್ ಮಾಡೋದಿಲ್ವೋ, ಅಲ್ಲಿಯವರೆಗೆ ಏನಾಗೋದಿಲ್ಲ ಹೇಳಿ, ನೀವು ಅವನು ಸಂತೃಪ್ತ ಪಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಕೆಲವರಿಗೆ ಏನಾಗ್ತದೆ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತದೆ. ಗ್ಯಾಸ್ಟ್ರಿಕ್ ಹೊರಗಡೆ ಹೋಗ್ಲಿಕ್ಕೆ ಮಾತ್ರೆ ತಗೊಳ್ತಾರೆ. ಎಲ್ಲಿವರೆಗೆ ಗ್ಯಾಸ್ ಒಳಗಡೆ ಇರ್ತದೆ ಹೊಟ್ಟೆ ಹಸು ಆಗೋದೇ ಇಲ್ಲ. ಗ್ಯಾಸ್ ಯಾವಾಗ ಹೊರಗಡೆ ಹೋಗುತ್ತೋ ಪುನಃ 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 ಹೊಟ್ಟೆ ಏನಾಗ್ತದೆ? ಹಸಿತಾ ಇರ್ತದೆ. ಹಸಿವು 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 ತಡ್ಕೊಳ್ಲಿಕ್ಕೆ ಆಗಲ್ಲ ಅನ್ನೋರೆ. ಸರಿ ಹೊಟ್ಟೆ ಹಸಿವಿದೆಯಲ್ಲ, ಊಟ ಮಾಡಿ ಅನ್ನೋರು ದಪ್ಪ ಆಗ್ಬಿಟ್ರೆ ಅದನ್ನ ಕರಗಲಿಕ್ಕೆ ಬೇರೆ ಕೆಲಸ ಮಾಡ್ಬೇಕಾಗ್ತದಲ್ಲ, ಬೇರೆ ಏನು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದಲ್ಲ. ಮೊದ್ಲು ಹೊಟ್ಟೆ ಹಸಿತಾ ಇಲ್ಲ ಅಂತ ಕಂಪ್ಲೇಂಟು, ಈಗ ತುಂಬಾ ಹೊಟ್ಟೆ ಹಸಿದಿದೆ ಅಂತ ಕಂಪ್ಲೇಂಟ್ ಅಲ್ವಾ? ಟೋಟಲಿ ಎರಡೂ ಸಮಯದಲ್ಲೂ ಕೂಡ ನಾವೇನಿರೋದಿಲ್ಲ, ಸಂತೃಪ್ತವಾಗಿ ಇರೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಕೆಲವೊಂದ್ಸಲ ತುಂಬಾ ಖುಷಿ ಆದ್ರೂ ಕೂಡ ಕಷ್ಟನೇ, ಖುಷಿ ಕಡಿಮೆ ಆದ್ರೂ ಕೂಡ ಕಷ್ಟನೇ. ಇವತ್ತಿನ ದಿನದಲ್ಲಿ ಕರ್ಮದ ಫಲ ಸದಾ ಪ್ರಸನ್ನವಾಗಿಲ್ಲಿ ಏನ್ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. आज बाप दादा चारों ओर के बच्चों को देख रहे थे. क्या देखा? ಕೆಲವೊಂದು ಮುರಳಿಗಳಲ್ಲಿ ಕೆಲವೊಂದು ಸ್ಪೆಷಲ್ ಮಕ್ಕಳುಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಅದು ಇವತ್ತು ಬಾಬಾ ಹೇಳ್ತಿದ್ದಾರೆ, ನಾನು 4 ಕಡೆ ಮಕ್ಕಳನ್ನು ನೋಡ್ತಾ ಇದ್ದೇನೆ. ಸ್ಪೆಷಲ್ ಕೆಟಗರಿ, ಸ್ಪೆಷಲ್ ಶಬ್ದ, ವಿಶೇಷವಾದಂತ ವರ್ಗೀಕರಣವನ್ನು ಬಾಬಾ ಮಾಡಿಲ್ಲ. ಏನ್ ಮಾಡ್ತಿದ್ದಾರಂತೆ? 4 ಕಡೆಯ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಆದ್ರೆ ಆ ಮಕ್ಕಳಲ್ಲಿ ಏನ್ ನೋಡಿದ್ರು? हर एक बच्चा स्वयं हर समय कितना प्रसन्न रहता है. ಏನ್ ನೋಡ್ತಿದ್ದಾರೆ ಮಕ್ಕಳಲ್ಲಿ ಭಗವಂತ? ಸ್ವಯಂ ಅಲ್ಲಿ ಪ್ರತಿ ಸಮಯ ಎಷ್ಟು ಮಕ್ಕಳು ಖುಷಿಯಾಗಿರ್ತಾರೆ. ಪ್ರಸನ್ನ ಅಂದ್ರೆ ಏನಿದೆಯೋ ಅದರಲ್ಲಿ ಖುಷಿ. ನನಗೇನು ಸಿಕ್ಕಿದೆ ಅದರಲ್ಲಿ ಖುಷಿ. ಪಕ್ಕದ ಮನೆಯವರನ್ನ ನೋಡ್ಬೇಡಿ, ಬೇರೆ ಪರಿವಾರದವರನ್ನ ನೋಡ್ಬೇಡಿ, ಬೇರೆ ಆತ್ಮವರನ್ನ ನೋಡ್ಬೇಡಿ, ಅಥವಾ ಬೇರೆ ಯಾರನ್ನು ಕಾಂಪಿಟಿಷನ್ ಮಾಡಬೇಡಿ. ಬಾಬಾ ಏನ್ ಹೇಳ್ತಾರೆ? ಪ್ರತಿಯೊಂದು ಮಗುವಿಗೂ ಕೂಡ ಈಶ್ವರಿಯ ಯಜ್ಞದಲ್ಲಿ ಒಂದೊಂದು ವಿಶೇಷ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ಆ ವಿಶೇಷತೆಯನ್ನ ನಾನೇ ತುಂಬಿಸಿದ್ದೇನೆ. ನಿಮಗೆ ಬಾಬಾ ಏನು ವಿಶೇಷತೆಯನ್ನು ತುಂಬಿಸಿದ್ದಾರೆ, ಅದನ್ನು ಎಷ್ಟು ರೂಪದಲ್ಲಿ ಕಾರ್ಯದಲ್ಲಿ ತರ್ತಾ ಇದ್ದೀರಾ? ಪ್ರತಿದಿನ ಅದರ ಉಪಯೋಗ ಎಷ್ಟು ಆಗ್ತಾ ಇದೆ, ಅದರಿಂದ ಎಷ್ಟು ಲಾಭಾಂಶ ಬರ್ತಾ ಇದೆ ಹೇಳೋದನ್ನ ನೀವು ಅದನ್ನು ನೋಡಿ ಆ ಮೂಲಕ ನೀವು ಎಷ್ಟು ಪ್ರಸನ್ನರಾಗಿದ್ದೀರಿ. ಮುಂದೆ ಮುರಳಿಲಿ ಒಂದ್ ಕಡೆ ಹೇಳ್ತಾರೆ ಬಾಬಾ, ಜ್ಞಾನ ಹೇಳುವವರು ಮಾತ್ರ ಪ್ರಸನ್ನವಾಗಿರ್ತಾರೆ, ಗಂಟೆಗಟ್ಟಲೆ ತಪಸ್ಸು ಮಾಡೋರು ಮಾತ್ರ ಪ್ರಸನ್ನವಾಗಿರ್ತಾರೆ ಅಂತಲ್ಲ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಬಾಬಾ, ಭೋಲಿ ದಾದಿ ಅಂತ.
ಭೋಲಿದಾದಿ ಅಂತಂದ್ರೆ ಅವರು ಈಶ್ವರ ಯಜ್ಞದಲ್ಲಿ ಭಂಡಾರವನ್ನ ನೋಡಿಕೊಳ್ಳುವಂಥವ್ರು. ಬಾಬಾನ ಮಗು ಆದ್ಮೇಲೆ ಬಾಬಾ ಆ ಭಂಡಾರವನ್ನು ನೋಡ್ಕೊಳ್ಳಿಕ್ಕೂ ಕೂಡ ವಿಶೇಷತೆ ಅಂತ ತಿಳಿಸ್ತಾರಂತೆ. ಬಾಬಾ ಹೇಳ್ತಾರೆ, ಮುರುಳಿಯಲ್ಲಿ ನಾನು ಪದೇ 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 ಅವರ ಹೆಸರನ್ನು ಹೇಳ್ತೇನೆ, ಆದರೆ ಯಾರು ಕ್ಲಾಸ್ ಅನ್ನ ಮಾಡ್ತಾರೋ ಅವರ ಹೆಸರನ್ನ ರಿಪಿಟೇಷನ್ ಮಾಡೋದಿಲ್ಲ. ಅದಕ್ಕಾಗಿ ಬೇರೆಯವರಲ್ಲಿ ಏನು ವಿಶೇಷತೆ ಇದೆ ಹೇಳೋದ್ಕಿಂತ ಭಗವಂತ ನನಗೇನು ವಿಶೇಷತೆಯನ್ನು ತುಂಬಿದ್ದಾರೆ. ಮನಸಾ ಸೇವೆ ಮಾಡ್ಲಿಕ್ಕೂ, ವಾಚಾ ಸೇವೆ ಮಾಡ್ಲಿಕ್ಕೂ, ಯೋಗ ಮಾಡ್ಲಿಕ್ಕೂ, ಟೋಲಿ ಮೂಲಕನೋ ಅಥವಾ ಸಮಯ ಸಂದರ್ಭದ ಅನುಸಾರ ವಿಭಿನ್ನವಾಗಿರುವಂತ ಸೇವೆಯನ್ನ ಮಾಡ್ಲಿಕ್ಕೆ ಬಾಬಾ ಒಂದು ಆರ್ಡರ್ ಅನ್ನು ಮಾಡಿದ್ರು, ಅವಕಾಶವನ್ನ ಕೊಟ್ಟೂ ಕೂಡ ಅದೇ ರೀತಿಯಾದಂತ ಒಂದೇ ರೀತಿಯ ಒಂದು ಸ್ಥಿತಿಯನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾನು ಸದಾ ಪ್ರಸನ್ನವಾಗಿರ್ತೇನ ಹೇಳೋದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಚೆಕ್ ಮಾಡ್ಬೇಕಾಗ್ತದೆ. ಕೆಲವೊಂದ್ಸಲ ಭಗವಂತ ನಿಮ್ಗೆ ಇಷ್ಟ ಇಲ್ದಿದ್ರು ಕೂಡ ಮದುವೆ ಮನೆ ಕರ್ಕೊಂಡು ಹೋಗ್ಬೋದು. ಲೌಕಿಕದಲ್ಲಿ ಯಾರ್ದು ಸಂಬಂಧಿಗಳ ಆರೋಗ್ಯ ಸರಿ ಮಾಡುವುದಕ್ಕೋಸ್ಕರ ಹತ್ತಿರದ ಸಂಬಂಧಿಗಳು ಹಾಸ್ಪಿಟ್ಲಲ್ಲಿ 1 ವಾರ 15 ದಿನ ಇರಬೇಕಾದಂತ ಅನಿವಾರ್ಯತೆ ಬರಬಹುದು. ಕೆಲವೊಂದ್ಸಲ ಮೌಂಟ್ ಒಬುನಲ್ಲೂ ಕೂಡ ಏನಾಯ್ತು, ಲಾಸ್ಟ್ ಟೈಮ್ ಮಿಲನಕ್ಕಂತ ಹೋದವರು 2 ತಿಂಗಳಾದ್ರೂ ಕೂಡ ವಾಪಸ್ ಬರ್ಲಿಕ್ಕೆ ಆಗ್ಲೇ ಇಲ್ಲ, ಅಲ್ಲೇ ಸಿಕ್ಕಾಕೊಂಡ್ಬಿಟ್ರು. ಅಂತ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಅಥವಾ ನಿಮ್ಗೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಪುರ್ಸತ್ತಿಲ್ದೇನೆ ಈಶ್ವರ ಸೇವೆಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇರಬಹುದು. ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಸದಾ ಪ್ರಸನ್ನವಾಗಿರ್ತೀರಾ. ಲೌಕಿಕ ಸಂಬಂಧಿಗಳ ಜೊತೆ ಇರಬಹುದು, ಅಲೌಕಿಕ ಸಂಬಂಧಿಗಳ ಮೂಲಕ ಇರ್ಬೋದು, ಈಶ್ವರೀಯ ಸೇವೆಯಲ್ಲಿರ್ಬೋದು, ವೈಯಕ್ತಿಕ ಕೆಲಸದಲ್ಲಿರ್ಬೋದು, ಯಾವ ರೀತಿಯಲ್ಲಿ ಇದ್ರೂ ಕೂಡ ಹೀಗಿರಬೇಕು, ಪ್ರಸನ್ನವಾಗಿರಬೇಕು. साथ साथ दूसरों को स्वयं द्वारा कितना प्रसन्न करते हैं. ನಾನು ಕೇವಲ ಪ್ರಸನ್ನವಾಗಿದ್ರೆ ಸಾಧ್ಯ ಇಲ್ಲ, ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರುವಂತ ಆತ್ಮರನ್ನ ಎಷ್ಟರ ಮಟ್ಟಿಗೆ ನಾವು ಪ್ರಸನ್ನರಾಗಿ ಇಟ್ಕೊಂಡಿರ್ತೀವಿ, ಇದನ್ನು ಕೂಡ ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಆತ್ಮ ಎಷ್ಟು ಪ್ರಸನ್ನವಾಗಿರ್ತದೋ ಆ ಪ್ರಸನ್ನತೆಯ ಶಕ್ತಿ ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ, ವಾಯುಮಂಡಲಗಳ ಮೂಲಕ ಬೇರೆಯವರಿಗೂ ಕೂಡ ತಲುಪತ್ತೆ. ಭಗವಂತ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಹೆಚ್ಚಿನ ಜನ ಮಾತೇರು ಅಟೆಂಡ್ ಮಾಡಿದ್ದೀರಿ. ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ 4-5 ಜನ ಇದ್ದಾಗ ನೀವು ಆ ದಿನ ಏನು ಅಡಿಗೆ ಮಾಡ್ತೀರೋ ಅದನ್ನೇ ತಾನೇ ಬೇರೆಯವ್ರಿಗೆ ಊಟಕ್ಕೆ ಬಡಿಸ್ತೀರಿ, ಅಥವಾ ಅವ್ರಿಗೆ ಬೇರೆ ಅಡಿಗೆ ನಿಮ್ಗೆ ಬೇರೆ ಅಡಿಗೆ ಅಂತ ಮಾಡ್ತಿರೋ? ಸರಿ, ಈಗ ಈಶ್ವರಿಯ ನೇಮದ ಅನುಸಾರ ಅವರ ಅಡಿಗೆ ಬೇರೆ ಇರಬಹುದು, ನಿಮ್ಮ ಅಡಿಗೆ ಬೇರೆ ಇರಬಹುದು, ಒಪ್ಕೊಳ್ಳೋಣ. ಆದ್ರೆ ಈ ಮೊದಲು ಏನ್ ಮಾಡ್ತೀರಿ, ಏನ್ ಮಾಡಿದ್ರಿ? ನೀವು ಮಾಡಿರುವಂತ ಅಡಿಗೆ ತಾನೇ ಅವ್ರಿಗೆ ಕೊಟ್ಟಿರೋದು. ಸರಿ, ನಿಮ್ಗೆ ಅಡಿಗೆ ಮಾಡುವಂತ ಡ್ಯೂಟಿ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ ಮನೆಯವರಿಗೆ ಹೊರಗಡೆ ಹೋಗ್ಬಿಡಿ ಕೆಲಸ ಮಾಡ್ಕೊಂಡು ಬರುವಂತ ಡ್ಯೂಟಿ ಅವ್ರಿಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಸ್ಕೂಲಿಗೆ ಹೋಗುವಂತ ಡ್ಯೂಟಿ ಕೊಟ್ಟಾಗ ಎಲ್ಲರ ಶರೀರಕ್ಕೂ ಬೇಕಾಗಿರುವಂತ ಆಹಾರ ಏನಿದೆ ಅದನ್ನ ರೆಡಿ ಮಾಡುವಂತ ಡ್ಯೂಟಿ ನಿಮ್ದಿದ್ದಾಗ ನೀವೇನು ಊಟ ಮಾಡ್ತೀರಿ ಅದೇ ತಾನೇ ಅವ್ರಿಗೆ ಊಟ ಕೊಡ್ತೀರಾ ಜೀವನ ಪರ್ಯಂತ, ಹೌದಲ್ವ? ಸರಿ, ಹಾಗಿದ್ರೆ ನೀವು ಮಾಡಿರುವಂತ ಅಡಿಗೆ ತಳ ಹಿಡಿದಿದ್ದಿದ್ರೆ, ಕಹಿ ಇದ್ರೆ, ಕೆಟ್ಟೋಗಿದ್ದಿದ್ರೆ ಅವ್ರಿಗೂ ಯಾವ ಊಟ ಬಡಿಸ್ತೀರಿ? ಯಾವ ಊಟ ಬಡಿಸ್ತೀರಾ? ಮಾಡಿರೋದು ಅದೇ ತಾನೇ. ಸರಿ, ಆವಾಗ ಅವರು ಕೂಡ ಅದೇ ತಿಂತಾರೆ. ಸರಿ, ಒಪ್ಕೊಳ್ಳೋಣ. ಹಾಗಿದ್ರೆ ಆ ಅಡಿಗೆಯನ್ನ ತಿಂದಿರುವಂತ ಅವರು ಅಡಿಗೆ ಚೆನ್ನಾಗಿದೆ ಅಂತ ಹೇಳ್ತಾರ? ಮತ್ತೊಬ್ಬ ಊಟ ಬೇಕು ಅಂತ ಹೇಳ್ತಾರ? ಇಲ್ಲ. ಏನ್ ಮಾಡ್ತಾರೆ? ಪುನಃ 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 ನೀವು ಅಂಥದೇ ಅಡಿಗೆ ಮಾಡ್ತಾ ಇದ್ರೆ ಅವರು ಹೋಟೆಲಿಗೆ ತಿನ್ಲಿಕ್ಕೆ ಹೋಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ, ಅಕ್ಕಪಕ್ಕದ ಮನೆಗೆ ಹೋಗ್ತಾರೆ, ಅಥವಾ ಅವರೇ ಅಡಿಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ನೀವು ಮಾಡುವಂತ ಅಡಿಗೆ ಮೊದಲನೇದಾಗಿ ನಿಮಗೆ ಇಷ್ಟವಾಗಬೇಕು. ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಮಾಡಿರುವಂತ ಅಡಿಗೆಯಿಂದ ನನ್ನ ಈಶ್ವರೀಯ ಜೀವನದಲ್ಲಿ, ಪುರುಷಾರ್ಥ ಜೀವನದಲ್ಲಿ, ಈಶ್ವರೀಯ ಸೇವೆಯಲ್ಲಿ ಮುಖ್ಯವಾಗಿ ಪ್ರತಿದಿನ ನಾನು ಮಾಡುವಂತಹ ಕರ್ಮದ ಫಲದಲ್ಲಿ ನಾನು ಖುಷಿಯಾಗಿದ್ದೇನೆ. ನೀವು ನಿಮ್ಮ ಜೀವನಕ್ಕೆ ನೀವೇ ಮಾಲೀಕರು, ನೀವೇ ಹಕ್ಕುದಾರರು, ನೀವೇ ಕಾರಣೀಕರ್ತರು. ಹಾಗಿದ್ರೆ ನೀವು ಖುಷಿಯಾಗಿದ್ದೀರಾ? ನೀವು ಖುಷಿಯಾಗಿದ್ದರೆ ಪ್ರತಿದಿನ ನೀವು ಮಾಡುವಂತ ಆತ್ಮಿಕ ಅಡಿಗೆ
ಅಡಿಗೆ ಅವರಿಗೂ ಕೂಡ ಖುಷಿ ಆಗ್ಲೇಬೇಕು. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ದಿವಸ ಉಪವಾಸ ಅಂತ ಶರೀರಕ್ಕೆ ಊಟ ಕೊಡದೆ ಇರಬಹುದು. ಆದರೆ ನಾಟಕದಲ್ಲಿ ಪ್ರತಿದಿನ ಆತ್ಮ ಊಟ ತಿಂದೇ ತಿನ್ನತ್ತೆ. ಆತ್ಮ ಉಪವಾಸ ಇರುವಂತ ದಿನ ಒಂದು ದಿನನೂ ಕೂಡ ಇರೋದಿಲ್ಲ. ಆತ್ಮ ಸಂಕಲ್ಪ ಮಾಡಿತ್ತು ಎಚ್ಚರಾವಸ್ಥೆಯಲ್ಲಿ ಇದೆ ಅಂತಂದ್ರೆ, ನಿದ್ರಾವಸ್ಥೆಯಲ್ಲೂ ಕೂಡ ಅರೆನಿದ್ರಾವಸ್ಥೆಯಲ್ಲಿ ಇದ್ದೀರಾ, ಸ್ವಪ್ನದಲ್ಲಿ ಇದ್ದೀರಿ ಅಂತಂದ್ರೆ ಆವಾಗ್ಲೂ ಕೂಡ ಆತ್ಮ ಏನ್ ಮಾಡ್ತಾ ಇದೆ, ಆಹಾರವನ್ನ ಸ್ವೀಕಾರ ಮಾಡ್ತಾ ಇದೆ, ಅಡುಗೆ ಮಾಡ್ತಾ ಇದೆ, ಬೇರೆಯವರಿಗೆ ಊಟವನ್ನ ಕೊಡ್ತಾ ಇದೆ. ಹಾಗಿದ್ರೆ ನೀವು ಮಾಡಿರುವಂತ ಆ ಒಂದು ಅಡಿಗೆ ಬೇರೆಯವರ ಮೇಲೆ ಪ್ರಭಾವ ಬೀಳುತ್ತೆ. ಹಬ್ಬ ಹರಿದಿನಗಳಲ್ಲೂ ಕೂಡ ಮನೆಯವರಿಗೂ ಕೂಡ ಮನೆಯಲ್ಲಿ ಅಡಿಗೆ ಮಾಡ್ತೀರಲ್ವಾ? ಯಾವ ರೀತಿ ಮಾಡ್ತೀರ ಅಡಿಗೆ? ಅಲ್ಲಿನ ಪಾತ್ರೆ ಬೇರೆನಾ, ಸ್ಟೋವ್ ಬೇರೆನಾ, ತರಕಾರಿ ಬೇರೆನಾ, ಒಲೆ ಬೇರೆನಾ, ಮಾಡುವಂತ ವ್ಯಕ್ತಿ ಬೇರೆನಾ, ಬಟ್ಟೆ ಬೇರೆನಾ, ಅಥವಾ ಉಪಯೋಗಿಸುವಂತ ನೀರು ಬೇರೆನೋ? ಎಲ್ಲ ಒಂದೇ ಅಲ್ವಾ? ಆದರೆ ಆ ದಿನದ ಆಹಾರ ರುಚಿಯಾಗಿ ಚೆನ್ನಾಗಾಗತ್ತೆ. 4 ಜನರಿಗೆ ಕೊಟ್ಬಿಟ್ಟು ತಿಂತೀವಿ, ದೇವರೇ ನೈವೇದ್ಯ ಮಾಡ್ಬಿಟ್ಟು ಸ್ವೀಕಾರ ಮಾಡ್ತೀವಿ, ಒಳ್ಳೊಳ್ಳೆ ವಸ್ತುಗಳನ್ನು ಉಪಯೋಗ ಮಾಡ್ತೀವಿ, ನಿನ್ನೆ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ಇಲ್ಲದಕ್ಕಿಂತ ಇವತ್ತು ಗಣಪತಿ ಹಬ್ಬ, ಗೌರಿ ಹಬ್ಬ, ದೀಪಾವಳಿ, ಯುಗಾದಿ ಹಬ್ಬನೂ ದೇವತೆಗಳು ದೇವರ ಸ್ಮೃತಿಯಲ್ಲಿ ಇದ್ಬಿಟ್ಟು ಆಹಾರವನ್ನು ರೆಡಿ ಮಾಡ್ತೀವಿ ಆತ್ಮೀಯರೇ. ಹಾಗೆ ಪ್ರತಿದಿನ ನಾವೇನ್ ಮಾಡ್ಬೇಕು, ಆತ್ಮದ ಪ್ರತಿಯೊಂದು ಸಂಕಲ್ಪವನ್ನು, ಆಹಾರವನ್ನು ಕೂಡ ಪರಮಾತ್ಮನ ನೆನಪಿನಲ್ಲಿ ನಾವು ಮಾಡಿದಾಗ ನೀವು ಪರಮಾತ್ಮನ ಭೋಜನವನ್ನ ಸ್ವೀಕಾರ ಮಾಡ್ತೀರಿ, ಬೇರೆಯವರಿಗೂ ಕೂಡ ಪರಮಾತ್ಮನ ಭೋಜನವನ್ನ ಕೊಡ್ತೀರಾ. ಯಾವಾಗ ಅವ್ರು ತುಂಬಾ ಭೋಜನವನ್ನ ತಿಂತಾರೋ ಅವಾಗ ಅವ್ರು ತೃಪ್ತರಾಗ್ತಾರೆ. ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೀರಿ, ದೇವರ ದರ್ಶನ ಆಯ್ತು, ಅಲ್ಲಿ ಪ್ರಸಾದ ತಿನ್ಲಿಕ್ಕೆ ಹೋಗಿದ್ದೀರಾ, ಒಂದು ಊಟ ಧರ್ಮಸ್ಥಳಕ್ಕೆ ಇರ್ಬೋದು, ಬೇರೆ ಎಲ್ಲಿ ಇರ್ಬೋದು. ಆ ಸಮಯದಲ್ಲಿ ನಿಮ್ಗೆ ಅರ್ಧ ಊಟ ಆಗ್ಬಿಟ್ಟು ಕಳಿಸಿದ್ರೆ ಹೆಂಗಿರ್ತದೆ? ಹೊಟ್ಟೆ ತುಂಬಾ ಊಟ ಕೊಟ್ಟಿಲ್ಲಪ್ಪ, ಅರ್ಧ ಊಟ ಆಗಿದ್ದಿದ್ರೆ ನೀವು ಖುಷಿಯಾಗಿರ್ತೀರಾ? ಊಟ ಕೊಡದಿದ್ದಾದ್ರೂ ಖುಷಿಯಾಗಿರ್ಬೋದೇನೋ. ಅರ್ಧ ಊಟ ಸಿಕ್ಬಿಟ್ಟು ಏನಾಗ್ಬಿಡ್ತದೆ, ಅಯ್ಯೋ ಹೊಟ್ಟೆ ಊಟ ಚೆನ್ನಾಗಿತ್ತು, ಅದು ಅರ್ಧ ಊಟ ಕೊಟ್ಟಿದ್ದಾರೆ, ಅರ್ಧ ಊಟ ಕೊಡದೆ ಇನ್ನೂ ಹೆಚ್ಚಿಗೆ ಬೊಬ್ಬೆ ಹೊಡಿತಾರ. ಯಾಕೆ ಹೇಳಿ? ಪಾಯಸದ ರುಚಿ ಗೊತ್ತಾಗಿದ್ದಿರ್ತದೆ, ರಸಮ ರುಚಿ ಗೊತ್ತಾಗಿರ್ತದೆ, ಅನ್ನದ ರುಚಿ ಗೊತ್ತಾಗ್ಬಿಟ್ಟಿರ್ತದೆ. ಸಿಗ್ಲಿಲ್ಲ ಅಂತ ಇನ್ನೂ ಏನ್ ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಹಾಗೆ ನೀವು ಕೂಡ ನಿಮ್ಮ ಸುತ್ತಮುತ್ತಲಿರುವಂತ ಆತ್ಮಗಳಿಗೆ ಪರಮಾತ್ಮನ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತವಾದಾಗ ಫುಲ್ ಊಟ ಕೊಟ್ಟಿಲ್ಲ ಅಂತಂದ್ರೆ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನೀವೇ ರಾಜಯೋಗವನ್ನ ಮಾಡಬೇಕಾದ್ರೆ ಅತ್ಯುನ್ನತ ಸ್ಥಿತಿಯನ್ನು ನೀವು ಪಡ್ಕೊಂಡಿದ್ದೀರ ಒಂದಿನ ಅಂತ ತಿಳ್ಕೊಳ್ಳಿ. ಅದಕ್ಕೆ ಕೆಳಗಡೆ ಲೆವೆಲ್ ಅಲ್ಲಿ ನೀವು ಯೋಗ ಮಾಡಿ ನಿಮ್ಗೆ ಅನುಭವ, ಅದು ನಿಮ್ಗೆ ಅದು ಇಷ್ಟನೇ ಆಗೋದಿಲ್ಲ. ಯೋಗ ಏನೋ ಮಾಡಿದ್ವಿ, ಚೆನ್ನಾಗಿತ್ತು, ಆದ್ರೆ ನಾವು ಅಷ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಶಿವರಾತ್ರಿಗೆ ಅಕ್ಕೋರು ಮಾಡಿದ್ದು ಕೇಕ್ ಚೆನ್ನಾಗಿತ್ತು, ಆದ್ರೆ ಹೇಳುವಷ್ಟು ರೀತಿಯಲ್ಲಿ ಇಲ್ಲ. ಇದಕ್ಕಿಂತ ಚೆನ್ನಾಗಿರೋ ಕೇಕನ್ನು ಆ ಸೆಂಟರ್ ತಿನ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು, ಅಲ್ಲಿ ಮಾಡಿದಷ್ಟು ಚೆನ್ನಾಗಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಎಷ್ಟು ಪ್ರಸನ್ನರಾಗಿದ್ದೀರೋ ಅಷ್ಟು ಅವರನ್ನು ಪ್ರಸನ್ನ ಮಾಡಿದ್ದೀರಾ. ಹೇಗೆ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಮನೆಯಲ್ಲಿರುವಂತ ಮಾತೆಯರು ತಾವು ಕಡಿಮೆ ಊಟ ಮಾಡ್ತಾರೆ, ಬೇರೆಯವ್ರಿಗೆ ಹೆಚ್ಚಿಗೆ ಬಡಿಸ್ತಾರೆ. ಮನೇಲಿರುವಂತ ಗಂಡು ಮಕ್ಕಳು ಹೆಚ್ಚಿಗೆ ಊಟ ಮಾಡ್ತಾರೆ, ತಮಗೋಸ್ಕರ ಸ್ವಲ್ಪ ಸಾಕು, ತಮ್ಮಲ್ಲಿ 5 ಜನ ಇದ್ದು ಅಡಿಗೆ ಹೆಚ್ಚಿಗೆ ಮಾಡ್ಬೇಕು ತಾನೆ. ಹಾಗೆ ಅಷ್ಟು ಪ್ರಮಾಣದಲ್ಲಿ ನಾವು ರಾಜಯೋಗದ ಮೂಲಕ ಆತ್ಮಿಕ ಶಕ್ತಿಯನ್ನು ರೆಡಿ ಮಾಡ್ತಿದೀವ, ಆವಾಗ ಬೇರೆಯವರು ಕೂಡ ಅಷ್ಟೇ ಪ್ರಸನ್ನವಾಗಿರ್ತಾರೆ. ಅಂದ್ರೆ ಒಂದು ದಿನದಲ್ಲಿ ನಿಮ್ಮ ಮನದಲ್ಲಿ ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಬೇರೆಯವರು ಪ್ರಸನ್ನವಾಗಿರ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ಮುರಳಿ ಅರ್ಥ ಆಗೋದಿಲ್ಲ, ಬಾಬಾ ನಮ್ಮನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಮದ್ವೆ ಆಗೋ ಮೊದಲು ಭಗವಂತ ಯಾಕೆ ಸಿಗ್ಲಿಲ್ಲ, ನಾವು ಜ್ಞಾನ ಹೇಳಿದ್ರು ಬೇರೆಯವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಬಿಟ್ಟು ನೀವು ಅಪ್ರಸನ್ನರಾಗಿದ್ದಿದ್ರೆ ಆತ್ಮೀಯರೇ, ಮನೆ ಅಡಿಗೆನೂ ಕೂಡ ಹೇಗಿರ್ತದೆ, ಅದೇ ತಾನೇ ಇರ್ತದೆ. क्योंकि परमात्मा सर्व प्राप्तियों के प्रत्यक्ष स्वरूप में प्रसन्नता ही चेहरे पर दिखाई देता है. ಪರಮಾತ್ಮನಿಂದ ಎಲ್ಲ ಪ್ರಾಪ್ತಿಗಳು ಪ್ರತ್ಯಕ್ಷ ಸ್ವರೂಪ ಅಂತಂದ್ರೆ ಪ್ರಸನ್ನತನೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಸರ್ವ ಪ್ರಾಪ್ತಿ ಶಾರೀರಿಕವಾಗಿ, ಆತ್ಮಿಕವಾಗಿ, ಹಣಕಾಸಿನ ರೂಪದಲ್ಲಿ ಕಾಯಿಲೆಗಳಿಲ್ದೇನೆ ಲೌಕಿಕದವರು ನಿಮ್ ಜೊತೆಗೆ ಚೆನ್ನಾಗಿರ್ಬೇಕು, ಅಲೌಕಿಕದವರು ಚೆನ್ನಾಗಿರ್ಬೇಕು,
ಸೇವೆಯಲ್ಲಿ ಕರ್ಮದ ಫಲ ನಿರೀಕ್ಷಿತಕ್ಕಿಂತ ಹೆಚ್ಚಿಗೆ ಬರಬೇಕು, ಪುರುಷಾರ್ಥದಲ್ಲಿ ಚೆನ್ನಾಗಿ ಬರಬೇಕು, ಅಮೃತ ವೇಳೆಯಲ್ಲಿ ಕೂತ್ಕೊಂಡ ಕ್ಲಾಸ್ ಕೇಳ್ಬೇಕು, ನಿದ್ರೆ ಬರ್ತಾ ಇರಬಾರ್ದು, ಏನು ಶ್ರೀಮಂತ ಇರ್ತದೆ ಅದಂತ ನಡೀತಾ ಇರಬೇಕು. ಒಳಗಡೆ ಎಂದೂ ಕೂಡ ಚಿಂತೆ ಇರ್ಬೋದು, ನಾನು ಇದನ್ನು ಫಾಲೋ ಮಾಡ್ತಿಲ್ಲ, ಅದನ್ನು ಮಾಡ್ತಾ ಇಲ್ಲ ಅಂತ ಚಿಂತೆ ಇರಕೂಡದು. ಯಾವುದೇ ರೂಪದ ಕ್ವಶನ್ ಮಾರ್ಕ್ ಏನೂ ಕೂಡ ಇರಬಾರ್ದು. ಆವಾಗ ಮುಖದಲ್ಲಿ ಪ್ರಸನ್ನತೆ ಹೇಳುವುದು ಕಂಡು ಬರ್ತದೆ. ಆದ್ಮೇಲೆ ಪ್ರಸನ್ನತೆ ಹೇಳುವುದು 2 ರೂಪದಲ್ಲಿದೆ. ಒಂದು ನಿಜವಾದ ಪ್ರಸನ್ನತೆ, ಇನ್ನೊಂದು ತೋರಿಕೆಯ ಪ್ರಸನ್ನತೆ. ತೋರಿಕೆ ಪ್ರಸನ್ನತೆ ಅಂತಂದ್ರೇನು? ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಕಾಯಿಲೆ ಬಂದಿದೆ ಅಂತ ಹೋಗಿರ್ತೀವಿ, ಈಗ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಹೌದು ಚೆನ್ನಾಗಿದ್ದೀವಿ ಅಂತ ಹೇಳಿ, ಈಗ ಚೆನ್ನಾಗಿದೆ, ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೀರಾ? ಇಂಜೆಕ್ಷನ್ ಯಾಕೆ ತಗೊಳ್ಳಿಕ್ಕೆ ಹೋಗಿದ್ದೀರಿ? ಇನ್ನು ಯಾರೋ ಮದುವೆ ಕರೆದಿದ್ದಾರೆ, ಮನೇಲಿ ಬೇಕಾದಷ್ಟು ಕೆಲಸಗಳು ಇರ್ತವೆ, ನೆಂಟ ಬಂದಿರ್ತದೆ, ಸದ್ಯದಲ್ಲಿ ಹಬ್ಬ ಇರ್ತದೆ, ಮನೆ ಕ್ಲೀನಿಂಗ್ ಮಾಡ್ಬೇಕಾಗಿರ್ತದೆ, ಬಾವನ ಮಕ್ಕಳಾಗಿರ್ತಾರೆ, ಅಯ್ಯೋ ಅಲ್ಲೋಗ್ಬಿಟ್ಟು ಹೆಂಗ್ ಊಟ ಮಾಡ್ಬೇಕು ಅಂತ ಒಳಗಡೆಯಿಂದ ಮನಸ್ಪೂರ್ವಕವಾಗಿ ಏನಿರ್ತದೆ ಚಿಂತೆ ಇರ್ತದೆ. ಅಯ್ಯೋ ಬಾಬನ್ ಶ್ರೀಮಂತ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸರಿನಾ? ಓಕೆ. ತೋರಿಕೆಗೋಸ್ಕರ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ಮೇಲೆ ಪೂರ್ತಿ ಬಂಗಾರ ಹಾಕೊಂಡು ಚೆನ್ನಾಗಿದ್ದೀರಾ ಅಂತ ನಾಟಕ ಮಾಡ್ತಾರೆ. ಅವ್ರ ಎದುಗಡೆಗೆ ಶರೀರದ ಮುಖವನ್ನ ಅಗಲ ಮಾಡಿ ತೋರಿಸುವಂಥದ್ದು ನಾನು ಚೆನ್ನಾಗಿದ್ದೇನೆ ಅಂತ. ಇದಕ್ಕೆ ತೋರಿಕೆಯ ನಾಟಕೀಯ ಟೆಂಪ್ರವರಿ ಕ್ಷಣಿಕವಾಗಿರುವಂತ ಮನಸ್ಸಿಲ್ಲದ ಮನಸ್ಸಿನ ಏನ್ ಹೇಳ್ತಾರೆ, ಅದಕ್ಕೆ ಪ್ರಸನ್ನತೆ ಅಂತ ಹೇಳ್ತಾರೆ. ನೋಡಿ, ನಾವು ಪ್ರಸನ್ನತೆ ತೋರಿಸಬೇಕು ಅಂತಲ್ಲ, ಪ್ರಸನ್ನತೆ ಇದ್ರೆ ಮುಖ ತನ್ನಿಂತಾನೇ ಅದು ತೋರಿಸ್ತಾ ಇರ್ತಾರೆ. ನೀವು ಮಾಡ್ಬೇಕಾಗಿದ್ದೇನೂ ಇಲ್ಲ. ಮಾನಸಿಕವಾಗಿ ಆಂತರಿಕವಾಗಿ ನೀವು ಪ್ರಸನ್ನವಾಗಿದ್ರೆ, ಇನ್ನು ಕೆಲವರು ಏನ್ ಮಾಡ್ತಾರೆ, ಪ್ರಸನ್ನ ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ. ಹೆಸರಿಟ್ಕೊಂಡು ತಕ್ಷಣದಲ್ಲಿ ಅವ್ರು ಪ್ರಸನ್ನ ಆಗ್ತಾರೆ ಅಂತ ಹೇಳ್ಬಿಟ್ಟಲ್ಲ. ನಮ್ಮನೆ ಪಕ್ಕದಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ. ಆ ಗಣಪತಿ ದೇವಸ್ಥಾನದ ಹೆಸರು ಪ್ರಸನ್ನ ಗಣಪತಿ ಅಂತ, ಸರಿ? ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಪ್ರಸನ್ನತೆ ಹೇಳುವಂಥದ್ದು ಅಂತಂದ್ರೆ ಭಗವಂತನಿಂದ ಎಲ್ಲ ಪ್ರಾಪ್ತಿಗಳನ್ನ ನೀವು ಪಡ್ಕೊಂಡಾಗ ಮಾತ್ರ ಪ್ರಸನ್ನತೆ ಹೇಳುದು ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರ್ತದೆ. ಅಂದ್ರೆ ಇವತ್ತಿನ ಮುರಳಿ ಬಾಬಾ ಹೇಳ್ತಾ ಇರೋದು, ಎಲ್ಲಾ ರೀತಿಯ ಸೇವೆಯ ಫಲ, ಪುರುಷಾರ್ಥದ ಫಲ ಎಲ್ಲರಂದು ಪ್ರಪಂಚ ಎಲ್ಲರನ್ನೂ ಸಂತೃಪ್ತ ಮಾಡ್ತಿದೆ ಗೊತ್ತಿರಲಿ. ಸಂತೃಪ್ತತೆ ಹೇಳುವಂಥದ್ದು, ಪ್ರಸನ್ನತೆ ಹೇಳುವಂಥದ್ದು ಕೇವಲ ನಿಮ್ಮ ಸುತ್ತಮುತ್ತಲಿರುವಂತ ಆತ್ಮಗಳನ್ನ ಮಾತ್ರ ಖುಷಿ ಪಟ್ಟರೆ ಮಾತ್ರ ಅಲ್ಲ, ವಿಶ್ವದ ಯಾವುದೇ ಮೂಲೆಯ ಒಂದು ಆತ್ಮನೂ ಕೂಡ ಸೂಕ್ಷ್ಮವಾಗಿ ನಿಮಗೆ ಏನಾದ್ರೂ ಒಂದು ಚಿಂತೆಯ ಯೋಚನೆಯ ವೈಬ್ರೇಷನ್ ಅನ್ನು ಕಳಿಸ್ತಾ ಇದೆ ಅಂದ್ರೂ ಕೂಡ ಅವಾಗ ನೀವು ಪ್ರಸನ್ನವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಿದ್ರೆ ಅಣ್ಣವರೇ, ಒಂದು ದಿನದಲ್ಲಿ ಯಾರೂ ಕೂಡ ನಮ್ಮಲ್ಲಿ ನೆಗೆಟಿವ್ ಕಳಿಸದೆ ಇರ್ಲಿಕ್ಕೆ ನಾವು ಪುರುಷಾರ್ಥವನ್ನ ಏನ್ ಮಾಡ್ಬೇಕು? ಅವ್ರೇನು ನಮ್ಗೆ ಹೇಳಲೇಬಾರ್ದ, ಏನ್ ಮಾಡ್ಬೇಕು? ನೋಡಿ, ಹಳೆ ಕಾಲದಲ್ಲಿ ಮನೇಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಅಡಿಗೆ ಹೆಚ್ಚಿಗೆ ಮಾಡಿಡ್ತಾ ಇದ್ರು, ವೆರೈಟಿ ತಿಂಡಿಯನ್ನ ಮಾಡಿಡ್ತಿದ್ರು. ಯಾಕೆ? ಯಾವ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ನೆಂಟರು ಬಂದರೂ ಕೂಡ ಅವರು ಖಾಲಿ ಹೊಟ್ಟೆಯಲ್ಲಿ ಹೋಗಕೂಡದು. ನಿಂಬೆಹಣ್ಣು ಜ್ಯೂಸು, ಟೀ, ಕಾಫಿ, ಕಷಾಯ, ಹಾಲು, ಅಡಿಗೆ, ತಿಂಡಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದವ್ರಿಗೆ ಮೊದ್ಲೇನಿರ್ತಿದ್ದು ಹಳ್ಳಿಗಳಲ್ಲಿ ಆತಿಥ್ಯ, ಮೊದಲು ಬಂದವರು ಕೈಕಾಲು ತೊಳ್ಕೊಂಡು ಊಟ ಮಾಡಿ, ಊಟ ಟೈಮಿಗೆ ಬಂದಿದ್ದೀರಾ, ಅವ್ರ ಮದುವೆ ಇನ್ವಿಟೇಷನ್ ಹೇಳಲಿಕ್ಕೆ ಬಂದಿರಬಹುದು, ಶ್ರಾದ್ದಕ್ಕಂತ ಕಲಿಕ್ಕೆ ಬಂದಿರಬಹುದು, ಅದು ಗೌರ್ಮೆಂಟ್ ಆಫೀಸಿಗೆ ಯಾವ ಕೆಲ್ಸಕ್ಕಾದ್ರೂ ಬರ್ಲಿ, ಅವರು ಫಸ್ಟಿಗೆ ಏನ್ ಹೇಳ್ತಿದ್ರು, ಒಂದು ಊಟ ಮಾಡಿ ಆಮೇಲೆ ವಿಷಯ ಏನು ಅಂತ ಆಮೇಲೆ ಮಾತಾಡೋಣ. ಇವತ್ತು 3 ಚಪಾತಿ ಬೇಕು ಅಂತ 2 ಮಾಡ್ತಾರೆ, ಯಾಕೆ? ಶುಗರ್ ಜಾಸ್ತಿ ಅಂತ. ಇನ್ನೊಬ್ರು ಯಾರು ಬಂದ್ರೆ ಏನ್ ಮಾಡ್ಬೇಕಾಗ್ತದೆ, ಆವಾಗ ಕುಕ್ಕರ್ ಮೇಲೆ ಏನ್ ಮಾಡ್ಬೇಕು, ಒಲೆ ಮೇಲೆ ಕುಕ್ಕರ್ ಇಡ್ಬೇಕು. ನಾವು ಯಾವ ಸೇವಾ ಕೇಂದ್ರದಲ್ಲಿ ಜ್ಞಾನ ಸಿಕ್ಕಿತ್ತಲ್ಲ, ಅಲ್ಲಿ ರಾತ್ರಿ ಸಮಯದಲ್ಲಿ ನಾವು ಅಲ್ಲಿ ಇದ್ದಾಗ ಊಟ ಬೇಕು ಅಂತಂದ್ರೆ ತಟ್ಟೆ ತಗೊಂಡು ಎದಗಂಡೆ ನಿಂತ್ಕೊಳ್ಬೇಕು ಅಷ್ಟೇ, ಬಾಯಿ ಮುಚ್ಕೊಂಡು ಏನು ಹೇಳವಂಗಿಲ್ಲ. ಏನು ಕೊಡ್ತಾರೆ ಅದನ್ನ ತಗೊಂಡೋಗ್ಬೇಕು, ಬೇಕು ಅಂತಾನು ಕೇಳವಂಗಿಲ್ಲ, ಬೇಡ ಅಂತ ಹೇಳವಂಗಿಲ್ಲ. ಏನಿದೆಯೋ, ಮುದ್ದೆ ಇದ್ರೆ ಮುದ್ದೆ, ಚಪಾತಿ ಇದ್ರೆ ಚಪಾತಿ, ಅವ್ರು ಏನು ಕೊಡ್ತಾರೆ ಹೆಚ್ಚಿಗೆ ಆದ್ರೂ ಹೆಚ್ಚಿಗೆ ತಗೊಂಡ್ಬರ್ಬೇಕು, ಕಡಿಮೆ ಇದ್ದು ಕಡಿಮೆ, ಅಷ್ಟೇ, ಅಷ್ಟು ತಗೊಂಡ್ ಬರ್ಬೇಕು ಅಷ್ಟೇ. ಹಾಗೆ ಇವತ್ತೇನಾಗ್ತದೆ ಅಂತಂದ್ರೆ ಹಳ್ಳಿ ಕಡೆಗೆ ಹೋದ್ರು, ಅಯ್ಯೋ ಈಗ ಬಂದಿದ್ದೀವಿ, ಈಗ ಮಾತ್ರ ಡೈರಿಗೆ ಹೋಗ್ಬಿಟ್ಟು ಹಾಲು ಕೊಟ್ಬಿಟ್ಟು ಬಂದೆ. ಇವ್ರ ಮನೇಲಿ ಹಸು ಇರ್ತದೆ, ಅದು ಟೀ ಮಾಡ್ಲಿಕ್ಕೆ ಏನಿಲ್ಲ, ಹಾಲಿಲ್ಲ, ಎಲ್ಲ ಹಾಲನ್ನು ಏನ್ ಮಾಡ್ತಾರೆ, ಹಣಕ್ಕೋಸ್ಕರ
ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ. ಇಂಥ ಒಂದು ವಾತಾವರಣ ಇದೆ. ಹಾಗೆ ಮಕ್ಕಳೇ, ಯಾರು ನಿಮ್ಮ ಬಗ್ಗೆ ಯಾವುದೇ ರೀತಿಯ ನಿಂದನೆ, ವಿಘ್ನಗಳು, ಪರಿಸ್ಥಿತಿಗಳು ಏನೇ ಬಂದ್ರು ಕೂಡ, ಏನೇ ಕಳಿಸಿದ್ರು ಕೂಡ ಅವರಿಗೆ ಕೊಡಲಿಕ್ಕೆ ಸೂಕ್ಷ್ಮ ರೂಪದ ಸಂಪಾದನೆ ನಿಮ್ಮ ಹತ್ರ ಇರಬೇಕಾಗ್ತದೆ. ನೀವು ಪ್ರಸನ್ನತೆಯಿಂದ ಇದ್ದ ಮಾತ್ರ ನಿಮಗೆ ವಿಘ್ನಗಳು ಬರೋದೇ ಇಲ್ಲ, ತೊಂದರೆಗಳು ಬರೋದಿಲ್ಲ, ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಬಿಟ್ಟು ಅರ್ಥ ಅಲ್ಲ. ಬಂದರೂ ಕೂಡ ಅದಕ್ಕೆ ಸರಿಯಾಗಿರುವಂತಹ ಪರಿಹಾರಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಾಧನಗಳು, ವ್ಯವಸ್ಥೆ ಇರ್ತದೆ. ಅವ ಕೆಲವೊಂದು ಮಕ್ಕಳು ತುಂಬಾ ಬುದ್ಧಿವಂತರು. ಇಷ್ಟೆಲ್ಲ ಹೇಳುವಂತ ನೀವು ಯಜ್ಞದಲ್ಲಿ ಬೆಗರಿ ಪಾತ್ರ ಯಾಕೆ ಬಂತು? ಬಾಬಾ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳ್ಬೋದಿತ್ತಲ್ಲ, ಊಟ ತಿಂಡಿಗಳನ್ನ ಕೊಡ್ಬೋದಿತ್ತಲ್ವಾ? ಯಾಕೆ ಊಟ ತಿಂಡಿ ಇಲ್ಲದೆ ಉಪವಾಸ ಇರ್ಬೇಕಾಯ್ತು ಮಕ್ಕಳು? ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಿಗೆ 3 ಹೊತ್ತಿನ ಊಟ ಬಟ್ಟೆ ಕೊಡ್ಲಿಕ್ಕೆ ಆಗದೆ ಇರುವಷ್ಟು ಬಡ ತಂದೆ ನಾನಲ್ಲ. ಅಂದ್ರೆ ಬೇಕಾದಷ್ಟಿದೆ. ಬ್ರಹ್ಮಕುಮಾರ ಚಂದ್ರ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಶ್ರೀಮಂತ ಕುಟುಂಬ. ಅವ್ರ ತಂದೆ ಅಂತೂ ತುಂಬಾ ಶ್ರೀಮಂತರು. ಆದರೆ ನಾಟಕದಲ್ಲಿ ನಾನು ಮಕ್ಕಳಿಗೆ ಮಾಡಿರುವಂತ ಒಂದು ಪರೀಕ್ಷೆ. ಅದೇನು ಪರೀಕ್ಷೆ? ಏನು ಪರೀಕ್ಷೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಸೇವೆ ಮಾಡ್ಲಿಕ್ಕೆ ಹೋದಾಗ 2-3 ದಿನ ಊಟ ಇಲ್ದಿದ್ರು ಕೂಡ ನೀವು ಸೇವೆಯನ್ನ ಮಾಡಬೇಕು. ಈ ಮಿಲಿಟರಿಗಳಲ್ಲಿ ಕೆಲವೊಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಏನ್ ಟ್ರೈನಿಂಗ್ ಗೊತ್ತಾ? ಮೈ ಮೇಲೆ ಒಂದು 60-70 ಕೆಜಿ ಬ್ಯಾಗ್ ಹಾಕೊಂಡು ಹೋಗ್ಬೇಕು. ಹಿಂದ್ಗಡೆ ಗಾಡಿ ಕರ್ಕೊಂಡು ಹೋಗ್ತಾರೆ. 3 ದಿನ ಊಟನೇ ಕೊಡೋದಿಲ್ಲ. ನೀರ್ ಇದ್ರಿತ್ತು, ಇಲ್ದಿದ್ರಿಲ್ಲ. ಹಾಗಂತ ಗೌರ್ಮೆಂಟ್ ಅಥವಾ ಮಿಲಿಟರಿ ಅವ್ರ ಹತ್ರ ಹಣ ಇಲ್ಲ ಅಂತಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗಲೂ ಒಂದ್ ಕಡೆಗೆ ಅವ್ರು ಯುದ್ಧಕ್ಕೆ ಹೋದಾಗ 2-3 ದಿನ ಅವ್ರಿಗೆ ಊಟ ಸಿಗದೆ ಇರಬಹುದು. ಅಥವಾ ಕಾಡು ಒಳಗಡೆ ಹೋಗ್ಬೇಕಾದ್ರೆ ಅವ್ರದ್ದು ಏನು ರೈಫಲ್ಲು, ಮದ್ದು ಗುಂಡುಗಳು, ದಿನಸಿ ಐಟಮ್ಗಳು, ತರಕಾರಿಗಳು, ಟೆಂಟ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಬರಬಹುದು. ಅಥವಾ ಅವ್ರದೇ ಗುಂಪಿನ ಯಾವುದೋ ಒಂದು ವ್ಯಕ್ತಿಗೆ ಕಾಲಿಗೆ ಗುಂಟು ಬಿದ್ದಿದೆ, ಏನೋ ಒಂದು ತೊಂದರೆ ಆಗಿದೆ, ಅವರನ್ನ ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಅವರು ಬೇಗವಾಗಿ ಬರಬೇಕಾದಂತ ಅನಿವಾರ್ಯತೆ ಬರಬಹುದು. ಯಾಕಂದ್ರೆ ಅಲ್ಲಿ ವೆಹಿಕಲ್ಗಳು ಹೋಗೋದಿಲ್ವಲ್ಲ. ಅದಕ್ಕೆ ಟ್ರೈನಿಂಗ್ ಸಮಯದಲ್ಲಿ ಅವರನ್ನ ಏನ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಈ ಮುರಳಿಯಲ್ಲೂ ಕೂಡ ಬಾಬಾ ಹೇಳಿದ್ದಾರೆ ಮುಂದೆ. ಹಳೆ ಕಾಲದಲ್ಲಿ ದಾದಿಯವರು ಎಲ್ಲ ಯಜ್ಞಕ್ಕೆ ಬಂದಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ಒಂದೇ ರೂಮ್ ಇರ್ತಾ ಇತ್ತು. ಒಂದೇ ರೂಮ್ ನಲ್ಲಿ ದಿನದಲ್ಲಿ ಸೇವೆ ಮಾಡುದು, ರಾತ್ರಿ ಅಲ್ಲೇ ಮಲ್ಕೊಳ್ಳೋದು. ಅದು ಬಾಡಿಗೆ ಮನೆ ಮಕ್ಕಳೇ. ಅವರೆಲ್ಲ ಬೀಜ ಹಾಕಿರೋದು ಇವತ್ತು ನಿಮ್ಗೆ ಹಣ್ಣು ಸಿಕ್ಕಿದೆ ಅಷ್ಟೇ. ಹಣ್ಣು ತಿನ್ನೋದು ಕಷ್ಟ ಅಲ್ಲ. ಅವರು ಬೀಜ ಹಾಕ್ಬಿಟ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ನಮ್ಗೆ ಬೆಡ್ರೂಮ್ ಬೇರೆ ಬೇಕು, AC ಬೇಕು, ಮಂಚನೇ ಬೇಕು, ಟ್ರೈನಲ್ಲಿ ಹೋಗ್ಲಿಕ್ಕೂ AC ಬೇಕು, ಫುಡ್ ಹೀಗೇ ಬೇಕು, ಆಮೇಲೆ ಕ್ಲಾಸ್ ಮಾಡ್ಬೇಕಾದ ಮೈಕ್ ಬೇಕು, ಸ್ಟೂಡೆಂಟ್ಸ್ಗಳು ಬಂದಿರ್ಬೇಕು, ಹೆಚ್ಚಿಗೆ ಕಡಿಮೆ ಬಂದನ್ನ ಮಾಡೋದಿಲ್ಲ. ನಮ್ಮ ರೈಲ್ವೆ ಸ್ಟೇಷನ್ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಮತ್ತೆ ತಂದ್ಬಿಟ್ಟು ಬಿಡ್ಬೇಕು, ಆಮೇಲೆ ಪ್ರೋಗ್ರಾಮಿಗೆ ಹೋದಾಗ ನಮ್ಗೆ ಊರು ಸುತ್ತಿಸ್ಬೇಕು. ಇನ್ನೇನೋ ನಾವೇನ್ ಮಾಡ್ತೇವೆ, ಕಂಡೀಷನ್ಗಳನ್ನ ಹಾಕ್ತಿವಿ. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ದಾದಿಯವರು, ಬಾಬಾ ಹೇಳ್ತಾರೆ, ಆರಂಭದಲ್ಲಿ ಯಜ್ಞದಲ್ಲಿ ಇಷ್ಟು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿದ್ದಾರೆ ಜ್ಞಾನವನ್ನ ಹೇಳಲಿಕ್ಕೆ. ಇವತ್ತು ಸೆಂಟ್ರ್ ಎದುರುಗಡೆ ಕಾರ್ ಬರ್ತದೆ, ಹೌದಲ್ವ? ಹಾಗೆ ಆ ರೀತಿ ಮಕ್ಕಳನ್ನ ರೆಡಿ ಮಾಡುವುದಕ್ಕೋಸ್ಕರ ಬಾಬಾ ಪೆಗರಿ ಪಾತ್ರವನ್ನು ತಂದ್ರು. ಮತ್ತು ಆ ಮಕ್ಕಳಲ್ಲೂ ಕೂಡ ಎಷ್ಟು ಗಟ್ಟಿಯಾಗಿದ್ದಾರೆ, ಎಷ್ಟು ಟೊಳ್ಳಿದ್ದಾರೆ. ಊಟ ತಿಂಡಿಗೋಸ್ಕರ ಇರುವಂತ ಮಕ್ಕಳು ಅಥವಾ ನಿಜವಾದಂತ ಈಶ್ವರಿಯ ಸೇವೆಯನ್ನ ಮಾಡ್ಲಿಕ್ಕಿದ್ದಾರೋ ಅಂತ ಭಗವಂತ ಮತ್ತು ನಾಟಕದ ಟೆಸ್ಟಿಂಗ್ ಪೀರಿಯಡ್ ಇತ್ತು. ಹಾಗೆ ಮಕ್ಕಳೇ, ಪ್ರಸನ್ನತೆಯನ್ನು ಡಿಸ್ಟರ್ಬ್ ಮಾಡುವಂತ ಸಮಯ, ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿ ಬರ್ತವೆ. ಆದರೆ ನಿಮ್ಮಲ್ಲಿ ಆತ್ಮಿಕ ಶಕ್ತಿ, ಸೇವೆ, ಜಮಾತ ಶಕ್ತಿ ಸ್ಟಾಕ್ ಆಗಿದ್ದಿದ್ರೆ, ಯೋಗದ ಶಕ್ತಿ ಜಾಸ್ತಿ ಆಗಿದ್ದಿದ್ರೆ ಬಂದಿರುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ನೀವು ಯಾವಾಗಲೂ ಕೂಡ ಏನಾಗಿರ್ತೀರಿ, ಪ್ರಸನ್ನವಾಗಿರ್ತೀರಾ. ಪ್ರಸನ್ನತಾ ಬ್ರಾಹ್ಮಣ ಜೀವನ ಕಾ ವಿಶೇಷ ಆಧಾರ ಹೇ. ಪ್ರಸನ್ನತೆ ಹೇಳೋದೇನು? ಬ್ರಾಹ್ಮಣ ಜೀವನದ ವಿಶೇಷ ಆಧಾರ. ಯಾಕಂದ್ರೆ ನೀವು ಯಾವಾಗ ಖುಷಿಯಾಗಿರ್ತೀರೋ ಆವಾಗ ಅನ್ಸತ್ತೆ ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡೋಣ, ನೆಕ್ಸ್ಟ್ ಸ್ಟೇಜ್ ಅನ್ನ ತಲುಪೋಣ, ಇನ್ನೂ ಹೆಚ್ಚಿನ ಜನರಿಗೆ ಇದರ ಪ್ರಯೋಜನವನ್ನು ಕೊಡೋಣ. ಸರಿನಾ? ನಿಮ್ಗೆ ಊಟ ತಿಂಡಿ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಎಲ್ರಿ ಅಡಿಗೆ ಮಾಡಾಕ್ತೀರಿ? ಬೇರೆಯವ್ರಿಗೆ ಊಟ ತಿಂಡಿ ಹೆಂಗ್ ಕೊಡ್ತೀರಾ? ಸರಿ, ನೀವು ಕೊಡುವಂತ ಊಟ ಎಲ್ಲರಿಗೂ ಇಷ್ಟ ಆಗಿದ್ರೆ ಏನ್ ಅನ್ಸತ್ತೆ, ಇನ್ನೂ ಹೆಚ್ಚಿಗೆ ಕೊಡೋಣ, ಇನ್ನೂ ಹೆಚ್ಚಿನ ಜನರಿಗೆ ಕೊಡೋಣ, ಇನ್ನೂ ಬೇಗ ಬೇಗ ಅಡಿಗೆಯನ್ನು ಮಾಡೋಣ, ಇನ್ನೂ ಹೆಚ್ಚಿಗೆ ಜನರಿಗೆ ಮಾಡ್ಬಿಟ್ಟು ಬಡಿಸೋಣ ಹೇಳುವಂತ ಒಂದು ಯೋಚನೆ, ಆಸಕ್ತಿ, ಇಚ್ಛೆ ಹೇಳೋದು ಇರ್ತದೆ. ಅದಕ್ಕಾಗಿ ಬ್ರಾಹ್ಮಣ ಜೀವನದ ವಿಶೇಷ ಆಧಾರ ಅಂತಂದ್ರೆ
ಪ್ರಸನ್ನವಾಗಿರೋ ಖುಷಿಯಾಗಿರ್ತಾರೆ. ಯಾವ್ದ್ರಲ್ಲಿ? ಈಶ್ವರಿಯ ಸುಖದಲ್ಲಿ, ಇಂದ್ರಿಯಗಳ ಸುಖದಲ್ಲಿ ಅಲ್ಲ. ಅದಕ್ಕಾಗಿ ಸೇವೆಯನ್ನು ಮಾಡ್ಲಿಕ್ಕೆ ಬಾಬಾ ಹೇಳ್ತಾರೆ ಜೀವನ. ಜೀವನ ಅಂತಂದ್ರೇನು? ಬೆಳಗಿಂದ ಸಾಯಂಕಾಲದವರೆಗೂ ಸರ್ವ ಕರ್ಮದಲ್ಲೂ ಕೂಡ ನಾವೇನಾಗಿರ್ಬೇಕು? ಪ್ರಸನ್ನವಾಗಿರ್ಬೇಕು. ಯಾವಾಗ ಆಗ್ತೀರಿ? ತಂದೆ ಹೇಳುವಂತ ನಿಯಮವನ್ನ ನೀವು ಯಾವಾಗ ಫಾಲೋ ಮಾಡ್ತೀರೋ, ನಿಮ್ಮ ಜೀವನವನ್ನು ಸಂಪೂರ್ಣ ಭಗವಂತನಿಗೆ ಅರ್ಪಣೆ ಮಾಡ್ತಿರೋ, ಏನು ಸ್ವೀಕಾರ ಮಾಡ್ತಿರೋ ಭಗವಂತನ ಯಜ್ಞದಿಂದ ಸ್ವೀಕಾರ ಮಾಡ್ತಿರೋ, ಆವಾಗ ಆತ್ಮೀಯರೇ ನೀವು ಖುಷಿಯಾಗಿರ್ತೀರ. ನಾನು, ನನಗಿದು ಬೇಕು. ಅಲ್ಲಿ ನಾನು ಬಂತು ಅಂದ ತಕ್ಷಣ ಸರಿ, ನಾನು ಬಂದ್ರು ಓಕೆ, ಆತ್ಮ ಬಂದ್ರು ಓಕೆ. ನಾನು ಹೇಳೋ ಜಾಗದಲ್ಲಿ ಶರೀರ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಪ್ರಸನ್ನತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ನಿಮಗೇನು ಊಟ ಬೇಕು ಅಂತ ನಿಮ್ಮ ತಂದೆಗೆ ಗೊತ್ತು ಹೊರತು ನಿಮ್ಗೆ ಗೊತ್ತಿಲ್ಲ. ಕಾಯಿಲೆ ಬಂದಾಗ ಕಾಯಿಲೆ ದೂರ ಆಗ್ಬೇಕು ಅಂತ ಡಾಕ್ಟರ್ ತಾನೇ ಔಷಧಿ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಅದಕ್ಕಾಗಿ ದಯವಿಟ್ಟು ಸಂಗಮ ಯುಗದಲ್ಲಿ ನಿಮ್ಮ ಇಚ್ಛೆಯನ್ನು ಏನು ಇಟ್ಕೊಳ್ಬೇಡಿ, ಭಗವಂತನಿಗೆ ಬಿಟ್ಬಿಡಿ ಆತ್ಮೀಯರೇ. ಆವಾಗ ನೋಡಿ ಭಗವಂತ ಎಷ್ಟು ನಿಮ್ಮನ್ನ ಸುಂದರವಾಗಿ ರೆಡಿ ಮಾಡ್ತಾರೆ ಅಂತ. 5,000 ವರ್ಷ ನನಗೆ ಬೇಕಾಗಿರುವಂತ ರೀತಿಯಲ್ಲಿ ನಾನು ರೆಡಿ ಆಗಿದ್ದೇನೆ, ಆತ್ಮಿಕವಾಗಿ ಮತ್ತು ಶಾರೀರಿಕವಾಗಿ. ಈ ಒಂದು ಜನ್ಮದಲ್ಲಿ ಸಣ್ಣ ಮಗುವಾಗಿ ನಿಮ್ಮನ್ನ ಪ್ರತಿದಿನ ರೆಡಿ ಮಾಡ್ಲಿಕ್ಕೆ ಭಗವಂತನಿಗೆ ಬಿಟ್ಬಿಡಿ. ಆವಾಗ ನೋಡಿ ಆ ಪ್ರಸನ್ನತೆ ಹೇಳುದು ಹೇಗೆ ಬರ್ತದೆ ಅಂತ. ನೀವು ಯಾವುದೇ ವಿಷಯದಲ್ಲಿ ಇಷ್ಟು ಸುಂದರವಾಗಿರ್ತದೆ ಅಂತಂದ್ರೆ, ನೀವು ಇನ್ನೂ ಈಶ್ವರ ಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದ್ದಾಗ ಇವತ್ತು ನಾನು ಏನು ಯೋಗ ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು, ಎಲ್ಲಿ ಸೇವೆ ಮಾಡಬೇಕು ಹೇಳುವಂತ ಚಿಂತೆನೂ ನಿಮ್ದಿರೋದಿಲ್ಲ. ನಿಮ್ ಕೆಲಸ ಏನು? ಅವನಿಗೆ ಜಾಗ ಬಿಟ್ಟರೆ ಸಾಕು. ಅದು ಫೈನಲ್ ಏನ್ ಗೊತ್ತಾ? ಪ್ರಸನ್ನತೆ ಯಾವಾಗ ಇರ್ತದೆ? ನೀವು ತಂದೆ ಹತ್ರ ಕರ್ಮವನ್ನು ಮಾಡಿಸಿ ಆ ಕರ್ಮದ ಫಲ ನಿಮ್ಗೆ ಖುಷಿಯಾಗಿರ್ಬೇಕು. ಇದನ್ನು ಬಾಬಾ ಮುಖ್ಯವಾಗಿ ಹೇಳ್ತಾರೆ. ಕರ್ಮದ ಫಲ ನಿಮ್ಗೆ ಇಷ್ಟವಾಗಿಲ್ಲ ಅಂತಂದ್ರೆ, ನಿರೀಕ್ಷಿತ ಮಟ್ಟದಲ್ಲಿ ಫಲ ಸಿಕ್ಕಿಲ್ಲ ಅಂತಂದ್ರೆ, ನೀವು ಖಂಡಿತವಾಗ್ಲೂ ಪ್ರಸನ್ನವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬ್ರಾಹ್ಮಣ ಜೀವನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ವ್ಯಕ್ತಿಯಿಂದ, ವಸ್ತುವಿನಿಂದ, ಸೇವೆಯಲ್ಲಿ, ಪುರುಷಾರ್ಥದಲ್ಲಿ ಅಪ್ರಸನ್ನರಾಗಿದ್ದೀರಿ ಅಂತಂದ್ರೆ, ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಭಗವಂತನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ನಾನು ನನ್ನದು ಹೇಳುವುದ ದೇಹಾಭಿಮಾನ ಬಂದ್ಬಿಟ್ಟಿದೆ, ನನ್ನ ಇಂಟರ್ಫಿಯರೆನ್ಸ್ ಇದೆ, ನಾನು ಹೇಳುವಂಥದ್ದು ಮಧ್ಯದಲ್ಲಿ ಬಂದುಬಿಟ್ಟಿದೆ. ಅದಕ್ಕಾಗಿ ಆ ಸಮಯ, ಆ ಕರ್ಮ, ಆ ಜ್ಞಾನದ ಅಳವಡಿಕೆ ನನಗೇನು ಕೊಡ್ತಾ ಇದೆ? ದುಃಖವನ್ನ ಕೊಡ್ತಾ ಇದೆ. ಆ ಕಾರಣದಿಂದ ತುಂಬಾ ಸುಖದಿಂದಿರುವಂತಹ ಪ್ರಸನ್ನತೆಯನ್ನು ಕೂಡ ಹೊರಟೋಗ್ತಾ ಇದೆ. ಅಲ್ಪಕಾಲಿಕಿ ಪ್ರಸನ್ನತಾ और सदा काल की प्रसन्नता, संपन्नता की प्रसन्नता, इसमें रात दिन का अंतर है. ಸ್ವಲ್ಪ ಸಮಯ ಖುಷಿಯಾಗಿರೋದು ಮತ್ತು ಸದಾ ಕಾಲದ ಸಂಪನ್ನತೆ. ಸಂಪನ್ನತೆ ಅಂದ್ರೆ ಸಂಪನ್ಮೂಲ, ಸಾಧನ, ವಸ್ತುಗಳು, ವ್ಯಕ್ತಿಗಳು, ವಿಷಯ, ಜ್ಞಾನ, ಶಕ್ತಿ, ಆಸ್ತಿ, ಆರೋಗ್ಯ, ಜನ, ತನುಮನ, ಇದೆಲ್ಲ ನಿಮ್ಗೆ ಏನಾಗಿರ್ಬೇಕು? ಸಂಪನ್ನವಾಗಿರಬೇಕು. ಇಲ್ಲ ನಿಮ್ಗೆ ಸಿಕ್ಬಿಟ್ಟು ತುಂಬಾ ಡಿಸೆಂಬರ್ 31 ಬರ್ತದೆ, ತುಂಬಾ ಖುಷಿ. ಯಾಕೆ ಖುಷಿ ಆಗ್ತದೆ? ಪಾರ್ಟಿ ಮಾಡಬಹುದು ಅಂತ. ಕೆಲವರಿಗೆ ಮದುವೆ ಬಂತು ಅಂದ್ರೆ ತುಂಬಾ ಖುಷಿ ಆಗ್ತದೆ. ಯಾಕೆ? ವಿಶೇಷ ಊಟ ಸಿಗ್ತದೆ ಅಂತ. ಮಕ್ಕಳಿಗೆ ಬರ್ತಡೇ ಬಂದ್ರೆ ಖುಷಿ ಆಗ್ತದೆ. ಯಾಕೆ? ಹೊಸ ಬಟ್ಟೆ ಸಿಗ್ತದೆ ಮತ್ತು ಕೇಕ್ ಸಿಗ್ತದೆ ಅಂತ. ಕೆಲವೊಂದು ಮಕ್ಕಳಿಗೆ ಪರೀಕ್ಷೆ ಮುಗಿದ್ರೆ ಖುಷಿ ಆಗ್ಬಿಡ್ತದೆ. ಯಾಕೆ ಹೇಳಿ? ಟೆನ್ಷನ್ ಹೋಯ್ತಲ್ಲ ಅಂತ. ಕೆಲವೊಂದು ಮಕ್ಕಳಿಗೆ ಅಪ್ಪ ಆಫೀಸಿಗೆ ಹೋದ ಖುಷಿ ಆಗ್ಬಿಡ್ತದೆ. ಯಾಕೆ? ಇಟ್ಲೆ ಮಾಡ್ಬೋದಲ್ಲ ಅಂತ. ಕೆಲವೊಂದು ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲಿದ್ದು ಖುಷಿ ಆಗ್ತದೆ. ಯಾಕೆ? ಮೊಬೈಲ್ ನಲ್ಲಿ ಇವ್ರಿಗೆ ಇಷ್ಟವಾಗಿರುವಂತ ಕಾರ್ಯಕ್ರಮ ನೋಡ್ಬೋದಲ್ಲ ಅಂತ. ಇನ್ನು ಕೆಲವರಿಗೆ ಏನಾಗ್ತದೆ, ಮನೇಲಿ ಒಂದ್ 2,000 ರೂಪಾಯಿ ಕೊಟ್ಬಿಟ್ಟು ನಿಂಗೆ ಹೆಂಗ್ ಬೇಕಾದ್ರೆ ಖರ್ಚು ಮಾಡು ಅಂತಂದ್ರೆ ಅವ್ರಿಗೆ ಖುಷಿ ಆಗ್ತದೆ. ಹಾಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾರಣದಿಂದ ಅಲ್ಪ ಕಾಲದ ಖುಷಿ ಆಗ್ತದೆ. ಆದ್ರೆ ಇಲ್ಲಿ ಬಾಬಾ ಹೇಳ್ತಾರೆ, ಸದಾ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ನಿಮ್ಮ ಜೀವನ. ಇನ್ನು ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ಎಲ್ಲ ವ್ಯಕ್ತಿಗಳ ಜೊತೆಗೂ ಸರ್ವ ಸಮಯದಲ್ಲೂ ನಾನು ಪ್ರಸನ್ನವಾಗಿದ್ದೇನೆ ಅಂದ್ರೆ ಬಾಬಾ ಸುಂದರವಾದ ಮಾತನ್ನು ಇವತ್ತು ಹೇಳ್ತಿದ್ದಾರೆ. ಏನು?
ನಿನ್ನ ಪ್ರಸನ್ನತೆಗೆ ನೀನೇ ಕಾರಣನೇ ಹೊರತು ನಿನ್ನಲ್ಲಿರುವಂತ ಪ್ರಸನ್ನತೆ ನಿನ್ನ ಜೊತೆಗೆ ನಿನ್ನ ಸುತ್ತಮುತ್ತಲ ಜೊತೆಗೆ ವಿಶ್ವಕ್ಕೆ ಹೋಗ್ಬೇಕೆ ಹೊರತು ವಿಶ್ವದ ಪ್ರಸನ್ನತೆಯನ್ನ ನೀನು ನಿರೀಕ್ಷೆ ಮಾಡಬೇಡ. ಅಂದ್ರೆ ನಮ್ಮ ಮನೇಲಿ ನೆಂಟರು ಬಂದಾಗ ಹಸಿದಿರುವಂತ ಬಂದವರಿಗೆ ನಾನು ಊಟ ಕೊಡಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ಅವ್ರು ಸ್ವೀಟ್ ತಂದಿದ್ದಾರಾ, ಹಣ್ಣು ತಂದಿದ್ದಾರಾ, ಗಿಫ್ಟ್ ತಂದಿದ್ದಾರಾ, ಅವ್ರು ಹೆಚ್ಚಿಗೆ ತಂದಿದ್ದಾರೋ ನಾನು ಎಷ್ಟು ಕೊಡ್ಬೇಕಾಗಿದೆ ಅಂತ ಏನ್ ಮಾಡ್ಕೋಬೇಡಿ. ಅದನ್ನು ಕಂಪ್ಯಾರಿಸನ್ ಮಾಡಬೇಡಿ. ನೀವ್ಯಾರು ದೇವತೆಗಳು. ಅದಕ್ಕಾಗಿ ನೀವು ಎಷ್ಟು ಪ್ರಸನ್ನರಾಗಿ ಕೊಡ್ತಾ ಹೋಗ್ತಿರೋ, ಖುಷಿಯಿಂದ ಕೊಡ್ತಾ ಇರ್ತಿರೋ, ಆನಂದದಿಂದ ಕೊಡ್ತಾ ಹೋಗ್ತಿರೋ, ನಮ್ಮ ವೈಯಕ್ತಿಕ ಪ್ರಸನ್ನತೆಯ ಆಧಾರದಲ್ಲೇನೆ ಏನಾಗಿದೆ ಮಕ್ಕಳೇ, ಜೀವನ ಅವಲಂಬಿತವಾಗಿದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನಿಮ್ಮದೇ ಆದಂತ ಒಂದು ಮನೆ, ಸಂಸಾರ, ಕುಟುಂಬ, ಅಲ್ಲಿ ಊಟ ತಿಂಡಿ ಎಲ್ಲಾ ರೀತಿ ವ್ಯವಸ್ಥೆ ಇದೆ, ಹೌದಾ? ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ. ಅದೇ ಪಕ್ಕದ ಮನೆಯಲ್ಲಿ ತುಂಬಾ ಶ್ರೀಮಂತಿಗೆ ಇದೆ, ಜಗಳಗಳಿದ್ದಾವೆ. ಮನೆ ಹಿಂದ್ಗಡೆಗೆ ನೋಡಿದ್ರೆ ಜೋಪಡ ಪಟ್ಟಿಲಿದ್ದಾರೆ, ಪಾಪ ಅವರಿಗೆ ಊಟ ಇಲ್ಲ. ಪಕ್ಕದ ಮನೆಯವ್ರಿಗೆ ಯಾರಿಗೂ ಕೂಡ BP ಬಂದ್ಬಿಟ್ಟಿದೆ, ಎದುರುಗಡೆಯವ್ರ ಮಗಳಿಗೆ ಎಕ್ಸಾಮಿನೇಷನ್ ಆಗ್ಬಿಟ್ಟಿದೆ, ಎಂಜಿನಿಯರಿಂಗ್ ಸೀಟ್ ಇನ್ನೂ ಸಿಕ್ಕಿಲ್ಲ. ಹೀಗೆ ಸುತ್ತಮುತ್ತಲ ದಿನಗಳಲ್ಲಿ ಬೇರೆ 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 ಕಾರಣಗಳಿಂದ ಅವರೆಲ್ಲ ಅಸಂತುಷ್ಟರಾಗಿದ್ದಾರೆ ಆತ್ಮೀಯರೇ. ಹಾಗಂತ ಅವರನ್ನ ನೀವು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಪುರುಷಾರ್ಥದಿಂದ, ನಿಮ್ಮ ಈಶ್ವರೀಯ ಜೀವನದಿಂದ, ದಿನನಿತ್ಯದ ಜೀವನದಿಂದ ನೀವು ಸಂತೃಪ್ತವಾಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. अल्पकाल की प्रसन्नता अल्पकाल की प्राप्ति वाले के चेहरे पर थोड़े समय के लिए दिखाई जरूर देती है, लेकिन रूहानी प्रसन्नता स्वयं को तो प्रसन्न करती है, परंतु रूहानी प्रसन्नता के वाइब्रेशन अन्य आत्माओं तक भी पहुंचते हैं. टेंपररी ಇರುವಂತ ಅಲ್ಪಕಾಲದ ಪ್ರಸನ್ನತೆ ಆ ವ್ಯಕ್ತಿ, ವಸ್ತು, ವಿಷಯ, ಸಂಗತಿ ಇರುವವರೆಗೆ ಮಾತ್ರ. ಟೆಂಪ್ರರಿ. ನಾನು ಬಂಗಾರ ಹಾಕೊಂಡುವರೆಗೆ, ಯಾವುದೊಂದು ಟೂರ್ ಮುಗಿಸುವವರೆಗೆ, ಯಾವುದೊಂದು ವ್ಯಕ್ತಿಗಳ ಜೊತೆಗೆ ಮಾತನಾಡುವವರೆಗೆ, ಯಾವುದೋ ಒಂದು ಆಹಾರ ತಿನ್ನುವವರೆಗೆ, ನಿಮ್ಗೊಂದು ಲಾಟ್ರಿ ಬಂತು, ಆ ಹಣ ಇರುವವರೆಗೆ ಮಾತ್ರ. ಆದರೆ ಆತ್ಮಿಕ ಪ್ರಸನ್ನತೆ ಹೇಳುವಂಥದ್ದು ನೀವು ಬೇರೆಯವರಿಗೆ ಕೊಡಿ, ಕೊಡದೆ ಇರಿ, ಅದು ತನ್ನಿಂತಾನೆ ತಲುಪತ್ತೆ. ನೋಡಿ, ಈಗ ಒಂದು ಹೂವಿದೆ ಅಂತ ತಿಳ್ಕೊಳ್ಳಿ. ಹೂವನ್ನು ನೀವು ಮುಡ್ಕೊಂಡಿರಬಹುದು, ನಿಮ್ಗೆ ಸುಖ ಸಿಕ್ಕಿರ್ಬೋದು. ಆದರೆ ಹೂವಿನ ಸುವಾಸನೆ ಇದೆಯಲ್ಲ, ಬೇರೆಯವರು ಬೇಕು ಅಂತ ಹೇಳಿ, ಬೇಡ ಅಂತ ಹೇಳಿ, ಅದು ಅವರಿಗೆ ತಲುಪತ್ತೆ. ನಿಮ್ಮ ಮನೇಲಿ ಮಾವಿನ ಹಣ್ಣಿದೆ, ತಂದಿಟ್ಬಿಟ್ಟಿದ್ದೀರಿ ತುಂಬಾ. ಮಾವಿನ ಹಣ್ಣಿವರಿಗೆ ಕಟ್ ಮಾಡಿ ಕೊಡ್ಬೋದು, ಕೊಡದೇನೆ ಇರ್ಬೋದು. ಇಲ್ಲಿ ಕೊಡಬಹುದು, ಕೊಡದೇನೆ ಇರ್ಬೋದು. ಮಾವಿನ ಹಣ್ಣವರಿಗೆ ಕಾಣಬಹುದು, ಕಾಣದೇನೆ ಇರ್ಬೋದು. ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೊಡಬಹುದು, ಕೊಡದೇ ಇರಬಹುದು. ಆದರೆ ಅದರ ಒಂದು ವಾಯುಮಂಡಲದಲ್ಲಿ ಯಾವ ಮನುಷ್ಯಾತ್ಮರ ಬರ್ತಾರೋ ಅವರಿಗೆ ಆ ಮಾವಿನ ಹಣ್ಣಿನ ಸುವಾಸನೆಯ ಅನುಭವ ಆಗತ್ತೆ. ಅಂದ್ರೆ ಇಲ್ಲಿ ಬಾಬಾ ಸುಂದರವಾದ ವಿಷಯವನ್ನು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಆಂತರಿಕವಾಗಿ ಸರ್ವ ರೂಪದಲ್ಲಿ ಪ್ರಸನ್ನವಾಗಿದ್ದರೆ ಆ ಪ್ರಸನ್ನತೆಯ ಫಲ ನಾನು ಅವರಿಗೆ ಶಾಂತಿ ಕೊಡ್ತಿದ್ದೇನೆ, ಸುಖ ಕೊಡ್ತಿದ್ದೇನೆ, ಕಿರಣ ಕೊಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ರೀತಿಯ ಸಂಕಲ್ಪ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಆ ಒಂದು ಏರಿಯಾ, ಊರ ವಾಯುಮಂಡಲದ ಒಳಗಡೆ ಅವರು ಎಂಟರ್ ಆದ ತಕ್ಷಣದಲ್ಲಿ ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಆ ಪ್ರಸನ್ನತೆಯ ಪ್ರಭಾವದಲ್ಲಿ ಅವರು ಬರ್ತಾರೆ. ಬಂದ್ರೆ ಅವರಿಗೆ ಅನುಭವ ಆಗ್ತದೆ. ಆದರೆ ನಿಮ್ಮ ಮತ್ತು ಅವ್ರ ಜೊತೆಗೆ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ. ನೀವು ಎಕ್ಸ್ಟ್ರಾ ನಾನೇನು ಕೊಡ್ತಾ ಇದ್ದೇನೆ ಅಂತ ಹೇಳ್ಬೇಕಂತನಿಲ್ಲ. ನೋಡಿ, ಉದಾಹರಣೆಗೆ ಒಂದು ಮದುವೆ ಮನೆಯಲ್ಲಿ ನೀವು ಊಟಕ್ಕೆ ಬಡಿಸ್ತಾ ಇದ್ದೀರಿ. ನಿಮ್ಮ ಕೈಯಲ್ಲಿ ಪಾಯಸದ ಬಕೆಟ್ ಇದೆ, ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಕೆಲವೊಬ್ಬರು ಬೇಕು ಅಂತ ಹೇಳ್ತಾರೆ, ಕೆಲವೊಬ್ಬರು ಬೇಡ ಅಂತ ಹೇಳ್ತಾರೆ. ಬೇಡ ಅಂದ್ರೂ ಕೂಡ ಪಾಯಸದ ಬಕೆಟ್ ಬಿಸಿ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ಸ್ಮೆಲ್ ಅವನಿಗೆ ಬಂದೇ ಬರುತ್ತಾ? ಪಕ್ಕದವನು ಬಾಳೆ ಎಲೆಯಲ್ಲಿ ಹಾಕೊಂಡಿದ್ದಾನೆ, ಊಟ ಮಾಡ್ತಿದ್ದಾನೆ, ಸ್ಮೆಲ್ ಇವರಿಗೂ ಬರುತ್ತೆ ತಾನೆ. ಅವರಿಗೆ ರುಚಿ ಗೊತ್ತಾಗದೆ ಇರಬಹುದು, ಆದ್ರೆ ಸುವಾಸನೆ ಅಂತೂ ಬರುತ್ತಲ್ವಾ? ಸರಿ, ಯಾರೋ ಒಬ್ಬನು ಶುಗರು ಪಾಯಸ ತಿನ್ನಬಾರ್ದು ಅಂತ ಬಿಟ್ಟು ಬಾಳೆ ಎಲೆಗೆ ತಗೊಳ್ಳೋದಿಲ್ಲ, ಒಪ್ಕೊಳ್ಳೋಣ.
ಸುವಾಸನೆ ಬಂದೇ ಬರುತ್ತಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಆಟೋಮೆಟಿಕಲಿ ಸಹಜ ರೂಪದಲ್ಲಿ ಈಶ್ವರಿ ಸೇವೆನೂ ಆಗ್ತಾ ಇರ್ತದೆ, ಅಕೌಂಟ್ ಸೆಟ್ಲ್ಮೆಂಟ್ ಕೂಡ ಆಗ್ತಾ ಇರ್ತದೆ. ಅದಕ್ಕಾಗಿ ಅನ್ಯ ಆತ್ಮಗಳಿಗೂ ಕೂಡ ಇದರ ಅನುಭೂತಿ ಆಗ್ತದೆ. अन्य आत्माएं भी शांति और शक्ति की अनुभूति करती हैं. अब ಹೇಳ್ತಾರೆ ಪ್ರಸನ್ನರಾಗಿರಬೇಕು ಅಂತಂದ್ರೆ ನಿಮ್ಮಲ್ಲಿ ಶಾಂತಿ ಮತ್ತು ಶಕ್ತಿಯ ಪ್ರಮಾಣ ಹೆಚ್ಚಿಗೆ ಇರಲೇಬೇಕು. ಮಾವಿನಕಾಯಿ ಆತ್ಮೀಯ ಸುವಾಸನೆ ಕೊಡಲ್ಲ. ಫಲಭರಿತವಾಗಿರುವಂತ ಮಾವಿನ ಹಣ್ಣು ಏನ್ ಕೊಡ್ತದೆ? ಸುವಾಸನೆಯನ್ನ ಕೊಡ್ತದೆ. ಅದೇ ಮಾವಿನ ಹಣ್ಣು ಕೊಳ್ತೋಗ್ಬಿಟ್ರೆ ಏನ್ ಕೊಡ್ತದೆ? ಏನ್ ಕೊಡ್ತದೆ? ದುರ್ವಾಸನೆ ಕೊಡ್ತದೆ. ಹಾಗೆ ನಾವು ಜ್ಞಾನದಲ್ಲಿ ಕಚ್ಚಾ ಇದ್ದರೆ, ಯೋಗದಲ್ಲಿ ಕಚ್ಚಾ ಇದ್ರೆ ಅದು ಕಾಯಿ ಆಗಿರ್ತದೆ ಹೊರತು ಹಣ್ಣಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಅದು ಹಣ್ಣಾಗ್ತದೋ 2,500 ವರ್ಷದವರೆಗೆ ನಿರಂತರವಾಗಿ ಏನ್ ಕೊಡ್ತಾ ಹೋಗ್ತದೆ? ಸುವಾಸನೆ ಕೊಡ್ತಾ ಇರ್ತದೆ. ದ್ವಾಪರ ಯುಗದ ನಂತರ ಏನಾಗ್ತದೆ? ಹಣ್ಣಾದ ನಂತರ ಮುಂದೆ ಏನಾಗ್ಬೇಕು? ತಿಂದಿಲ್ಲ ಅಂತಂದ್ರೆ ಕೊಳ್ತೋಗ್ತಾ ಇರ್ತದೆ. ಕೊಳಿತಾ 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 ಕಲಿಯುಗದ ಅಂತ್ಯದಲ್ಲಿ ಇನ್ನು ತುಂಬಾ ಕೊಳ್ತು ಬಿಟ್ಟು ಏನಾಗ್ತದೆ ಅಂತಂದ್ರೆ ಏನಾಗುತ್ತೆ? ಕೊಳ್ತಿರುವಂತ ವಾಸನೆ ಬರ್ತಾ ಇರ್ತದೆ. ಸರಿ, ಪಕ್ಕದಲ್ಲಿ ಕೊಳ್ತಿರುವಂತ ಮಾವಿನ ಹಣ್ಣು ಇದೆಯಪ್ಪ, ಇಲ್ಲಿ ಅದ್ರ ಪಕ್ಕದಲ್ಲಿ ಸುವಾಸನೆ ಇರುತ್ತ ಮಾವಿನ ಹಣ್ಣಿದೆ, ಸುವಾಸನೆ ಹೆಚ್ಚಿಗೆ ಇದೆ ಅಂತಂದ್ರೆ ಆ ಕೆಟ್ಟ ದುರ್ವಾಸನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಸುವಾಸನೆಯಲ್ಲಿ ಇರ್ತೀರೋ ದುರ್ವಾಸನೆಯಲ್ಲಿ ಇರ್ತೀರೋ? ಇಲ್ಲ ನೋಡಿ, ಸುವಾಸನೆಯಲ್ಲಿ ಇರ್ತೀವಿ. ಏನ್ ಮಾಡ್ತೀರಿ? ಸೆಂಟ್ ಸ್ಪ್ರೇ ಮಾಡ್ಕೊಳ್ತೀವಿ ಅಣ್ಣವ್ರೆ. ನಾವು ಏನ್ ಮಾಡ್ಕೊಳ್ತೀವಿ? ಇಲ್ಲಾದ್ರೂ ಹೊರಗಡೆ ಹೋದ್ರೆ ಬೆವರು ಬರಬಾರ್ದು, ಕೆಟ್ಟ ವಾಸನೆ ಬರಬಾರ್ದು ಅಂತ ಏನ್ ಮಾಡ್ತೀವಿ? ಬಾಯಿನೇನಾದ್ರು ಬ್ರಷ್ ಹಾಕೊಂಡ್ಬಿಟ್ಟು ಅದ್ರ ಕೆಟ್ಟ ವಾಸನೆ ಬರ್ತದೆ, ಮುಖಕ್ಕೂ ಕೂಡ ಏನ್ ಮಾಡ್ತೀವಿ? ಸ್ಪ್ರೇ ಮಾಡ್ಕೊಳ್ತೀವಿ. ಮತ್ತೇನ್ ಮಾಡ್ತೀವಿ? ಒಳ್ಳೇದು ಫಾರಿನ್ ಇಂಪಾರ್ಟೆಂಟ್ ಏನು ಸೆಂಟ್ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಏನಾಗೋದಿಲ್ಲ, ನಾವು ಸ್ನಾನ ಮಾಡ್ತಿದ್ದು ಗೊತ್ತಾಗೋದಿಲ್ಲ, ಬೆವರಿನ ವಾಸನೆ ಕೂಡ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಾಗ್ತದೆ ಅನ್ನೋರು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟು ನಾವು ಬುದ್ಧಿವಂತರಾಗಿದ್ದೀವಿ. ಆ ರೀತಿ ಎಲ್ಲ ಏನಾಗ್ಬೇಕು? ಒಳಗಡೆಯಿಂದನೇ ಅಷ್ಟು ಸ್ವಚ್ಛವಾಗಿರ್ಬೇಕು ಆತ್ಮಿಕವಾಗಿ. ಆವಾಗ ಆಟೋಮೆಟಿಕಲಿ ಬೇರೆಯವ್ರಿಗೂ ಕೂಡ ಅದರ ಅನುಭವ ಆಗ್ತದೆ. ಜೈಸಿ फलदायक वृक्ष अपनी शीतलता की छाया में थोड़ा समय के लिए मानव को शीतलता का अनुभव कराता है और मानव प्रसन्न हो जाता है. ಒಂದು ಮಾವಿನ ಹಣ್ಣಿನ ಮರ, ಯಾವುದೋ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಬಿಸಿಲಲ್ಲಿ ಸುಸ್ತಾಗ್ತಾ ಇದೆ, ಬೆವರು ಬರ್ತಾ ಇದೆ. ಅವಾಗ ಅವನೇನ್ ಮಾಡ್ತಾನೆ? ಆ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ನೆರಳಿನ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಮುಂದೋಗ್ತಾನೆ. ಹಾಗೆ ಅದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ. ಸ್ವಲ್ಪ ಸಮಯ ಅಂತಂದೇನು? ನಿಮ್ಮನೆಗೆ ಬರ್ತಾರೆ, ಯಾರೊಬ್ರು ನೀರು ಕೇಳ್ತಾರೆ, ನೀರು ಕೊಟ್ಟಿದ್ದೇನೆ, ಜ್ಯೂಸ್ ಕೊಟ್ಟಿದ್ದೇನೆ, ಅಷ್ಟನ್ನೇ ಕೊಡಿದ್ರು ಅಷ್ಟೇ. ಆದ್ರೆ ಹೊಟ್ಟೆ ತುಂಬಾ ಊಟ ಕೊಟ್ಟಿಲ್ಲ. ನೀರು ಕುಡಿದವನು ಇನ್ನೊಂದು ಅರ್ಧ ಗಂಟೆ 1 ಗಂಟೆಲಿ ಏನಾಗ್ತದೆ? ನೀರು ಕುಡಿಬೇಕು ಅಂತ ಅನ್ಸುತ್ತೆ. ನಾವು ಲೌಕಿಕದಲ್ಲಿ ಕೆಲಸದಲ್ಲಿ ಕಾರ್ಯದಲ್ಲಿ ಇದ್ದಾಗ ಆಂಧ್ರ ಕಡೆಗೆಲ್ಲ ಸರ್ವಿಸಿಗೆ ಅಂದ್ರೆ ಆಫೀಸಿನ ಕೆಲಸಕ್ಕೆ ಹೋಗ್ತಾ ಇದ್ವಿ. ಬೈಕಲ್ಲಿ ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ತಾ ಇತ್ತು, ನಡ್ಕೊಂಡು ಹೋಗ್ಬೇಕಾಗಿ ಬರ್ತಾ ಇತ್ತು. ಬೆಂಗಳೂರಿನ ಟೆಂಪರೇಚರಿಗೂ ಆಂಧ್ರ ಪ್ರದೇಶದ ಟೆಂಪರೇಚರ್ಗೂ ತುಂಬಾ ವೇರಿಯೇಷನ್, ತುಂಬಾ ಬಿಸಿಲು ಇರ್ತದೆ. ಅವಾಗ ಏನಾಗ್ತದೆ ಅಂತಂದ್ರೆ ನೀರು ಕುಡಿಬೇಕು ಅಂತ ಅನ್ಸತ್ತೆ, ಜ್ಯೂಸ್ ಕುಡಿಬೇಕು ಅಂತ ಅನ್ಸತ್ತೆ, ಪದೇ 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 ನೀರು ಕುಡಿಬೇಕು ಅಂತ ಅನ್ಸತ್ತೆ. ಸರಿನಾ? ಏನ್ ಮಾಡೋದು? ಎಷ್ಟಂತ ಕುಡಿಯೋದು? ಅದಕ್ಕೆ ಏನ್ ಮಾಡ್ತಿದ್ವಿ ಅಂತ 4 ಇದು ಏನು ನಿಂಬೆ ಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ. ಸರಿನಾ? ಬಾಟ್ಲಲ್ಲಿ ಏನ್ ಮಾಡೋದು ಅಂತಂದ್ರೆ ಸಕ್ಕರೆ ಆದ್ರೆ ಸಕ್ಕರೆ, ಉಪ್ಪು ಆದ್ರೆ ಉಪ್ಪು ಆಗ್ಬಿಟ್ಟು ಲಿಂಬೆ ಹಣ್ಣು ಹಾಕ್ಬಿಟ್ಟು ಫುಲ್ ಬಾಟ್ಲ್ ಮಾಡಿ ಇಟ್ಬಿಡೋದು. ಲಾಡ್ಜಿಗೆ ಏನಾದ್ರು ಹೋದು ಅಲ್ಲಿ ರೆಡಿ ಮಾಡ್ಕೊಂಡ್ಬಿಡೋದು. ಅದನ್ನ ಏನ್ ಮಾಡ್ತಾ ಹೋದು? ಕುಡಿತಾ ಹೋದು. ಇಲ್ಲದ ಎಷ್ಟಂತ ಇದ್ ಮಾಡ್ಲಿಕ್ಕೆ ಆಗತ್ತೆ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಸ್ವಲ್ಪ ಸಮಯದ ಟೆಂಪ್ರರಿ ಆಗಿರುವಂತಹ ಏನು ಪ್ರಸನ್ನತೆ ಹೇಳುವಂಥದ್ದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಇರ್ತದೆ. ಹೇಗೆ ವೃಕ್ಷದ ಕೆಳಗಡೆಗೆ ಇರುವಂತಹ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಸಮಯದ ಹಗುರತೆ ಅನುಭವ ಆಗತ್ತೋ ಹಾಗೆ ಸಾಧನಗಳು, ವ್ಯಕ್ತಿಗಳು, ಸಂಬಂಧಿಗಳು ಸ್ವಲ್ಪ ಸಮಯಕ್ಕೆ ಮಾತ್ರ ನಿಮ್ಗೆ ಖುಷಿಯನ್ನು ಕೊಡಬಹುದೇ ಹೊತ್ತು ಪರ್ಮನೆಂಟ್ ಆಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಡ್ಲಿಕ್ಕೆ ಆಗೋದಿಲ್ಲ, ಅವರು ಕೊಡ್ಲಿಕ್ಕೆ ಆಗೋದಿಲ್ಲ. ऐसे परमात्मा प्राप्तियों के फल संपन्न रूहानी प्रसन्नता वाली आत्मा दूसरों को भी अपने प्राप्तियों की छाया में तन मन की शांति और शक्ति की अनुभूति कराती है. ಬಾಬಾ ಇಲ್ಲಿ 2 ವ್ಯತ್ಯಾಸವನ್ನು ಹೇಳ್ತಾರೆ. ಮನುಷ್ಯಾತ್ಮರ
ಕರ್ಮದ ಫಲ, ಪ್ರಾಪಂಚಿಕವಾದಂತ ಸಾಧನಗಳು, ವ್ಯಕ್ತಿಗಳು, ಇದೆಲ್ಲ ಟೆಂಪ್ರವರಿ. ಪರಮಾತ್ಮನ ಪ್ರಾಪ್ತಿಯ ಫಲ ಅದೇನು ಪರ್ಮನೆಂಟ್. ಅದರಿಂದ ತನು ಮತ್ತು ಮನಸ್ಸಿಗೆ ಎರಡೂ ಕಡೆಗೂ ಶಾಂತಿ ಶಕ್ತಿ ಅನುಭವ ಮಾಡಿಸುತ್ತೆ. ಬೇರೆದೆಲ್ಲ ಏನ್ ಮಾಡುತ್ತೆ? ಶರೀರದ ಇಂದ್ರಿಯಗಳಿಗೆ, ನಾಲಿಗೆಗೆ ರುಚಿ, ಕಣ್ಣಿಗೆ ಸುಂದರವಾದಂತಹ ದೃಶ್ಯ, ಕಿವಿಗೆ ಸುಂದರವಾದಂತಹ ಹಾಡು, ಮೂಗಿಗೆ ಏನು ಸುವಾಸನೆ, ಚರ್ಮಕ್ಕೆ ಉತ್ತಮವಾದ ಸ್ಪರ್ಶ, ಇಷ್ಟು ಕೊಡಬಹುದೇ ಹೊರತು ಸ್ವಲ್ಪ ಸಮಯಕ್ಕೋಸ್ಕರ. ಓಕೆ, ಎಸಿಯಲ್ಲಿ ಇದೀವಿ, ತಂಪಾಗ್ತಾ ಇದೆ, ಕರೆಂಟ್ ಹೋಗ್ಬಿಟ್ರೆ ಹೋಯ್ತಲ್ವಾ? ನಾಲಿಗೆ ರುಚಿ ಚೆನ್ನಾಗಿ ಬರ್ತಾ ಇದೆ, ಹೆಚ್ಚಿಗೆ ತಿಂದು ಶುಗರ್ ಬಂದ್ಬಿಡ್ತದೆ, ಖಾರ ತಿಂದ್ಬಿಟ್ರೆ BP ಬಂದ್ಬಿಡ್ತದೆ, ಹೌದಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಪರಮಾತ್ಮನ ಪ್ರಾಪ್ತಿಯ ಶಕ್ತಿ ಏನು ಮಾಡ್ತದೆ ಅಂತಂದ್ರೆ, ತನು ಮತ್ತು ಮನಸ್ಸಿಗೂ ಶಾಂತಿ ಮತ್ತು ಶಕ್ತಿ ಅನುಭೂತಿಯನ್ನು ಮಾಡಿಸುತ್ತೆ. ಮತ್ತೆ ಈ ಶಾಂತಿ ಮತ್ತು ಶಕ್ತಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಯಾವ ಫ್ಯಾಕ್ಟ್ರಿಯಲ್ಲೂ ಕೂಡ ರೆಡಿ ಆಗ್ತಾ ಇಲ್ಲ. ರೆಡಿ ಆಗುವಂತ ಫ್ಯಾಕ್ಟ್ರಿ ನಿಮ್ದೇ ತನು, ನಿಮ್ದೇ ಮನ. ಅಲ್ಲಿ ಎಷ್ಟು ರೆಡಿ ಆಗತ್ತೋ ಅಷ್ಟೇನಾಗ್ತಾ ಹೋಗ್ತದೆ, ನೀವು ಸ್ವೀಕಾರ ಮಾಡಬಹುದು, ಬೇರೆಯವರಿಗೂ ಕೂಡ ಅದನ್ನು ದಾನದ ರೂಪದಲ್ಲಿ ಕೊಡ್ತೀವಿ. ಸರಿನಾ? ಈಗ ಇನ್ನು ಸ್ವಲ್ಪ ಹೊತ್ತು ನಾವೇನ್ ಮಾಡೋಣ, ಆ ಪ್ರಸನ್ನತೆಯ ಅನುಭವವನ್ನ ಮಾಡೋಣ. ಯಾವ ರೀತಿ ಆ ಶಕ್ತಿಯನ್ನು ನಾವೇನ್ ಮಾಡ್ಬೇಕು, ಭಗವಂತನಿಂದ ಪಡ್ಕೊಳ್ಬೇಕು ಮತ್ತು ಅದರ ಅನುಭವವನ್ನ ಮಾಡಬೇಕು. ಓಕೆನಾ? ಈಗ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಭಗವಂತನಿಂದ ಆ ಶಾಂತಿಯನ್ನು ಪಡ್ಕೊಂಡು ನಾವು ಎಷ್ಟು ಪ್ರಸನ್ನವಾಗಿದ್ದೀವಿ. ಮುಂದಿನ ಅರ್ಧ ಗಂಟೆ ರಾಜಯೋಗದಲ್ಲಿ ಮಾತ್ರ ಇರ್ತೀವೋ, ಈಶ್ವರಿ ಸೇವೆಯಲ್ಲಿ ಮಾತ್ರ ಇರ್ತೀವೋ, ಅಥವಾ ಮನಸ್ಸು 106 ಕಡೆಗೆ ಚಂಚಲವಾಗಿ ಹರಿದಾಡತ್ತೋ ಅಂತ ನಾವೇನ್ ಮಾಡೋಣ, ಚೆಕ್ ಮಾಡೋಣ. ಸರಿನಾ? ಅಚ್ಚಾ, ಓಂ ಶಾಂತಿ.